श्रीमद् भगवद गीता की हिंदी इंग्लिश कन्नड़ हिंदी मेजॉरिटी किसको कन्नड़ समझ नहीं आता? किसको कन्नड़ समझ नहीं आता?
दे स्पीक इन कन्नड़ा? कोई कन्नड़ा समझ नहीं आता तो कोई हिंदी में बोलेंगे। ओके ना बोलेंगे? और ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भूतेषु नित्यं भागवत सेवया भगवति उत्तमश्लोके भक्तिर्भवति नैष्ठिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। Chapter 15, Shloka 6. न तद्भासेते सूर्यो शशाङ्को न पावकः यद्गत्वा न निवर्तन्ते तद्धाम परमं मम। न तद्भासेते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम। न तद्भासेते सूर्यो न शशाङ्को न पावकः यद्गत्वा न निवर्तन्ते तद्धाम परमं मम। न शशाङ्को न पावकः यद्गत्वा न निवर्तन्ते तद्धाम परमं मम। नहीं कन्नड़ा बोल आप रिपीट कीजिए। 15.6 माताजी 15.6 ಇದಕ್ಕೂ ಹೇಳ್ಬೋದು. ನ ತದ್ಭಾಸಯತೆ ಸೂರ್ಯೋ ಯದ್ಗತ್ವಾ ನ ನಿವರ್ತಂತೆ और माताजी ने 15.6 15 अध्याय श्लोक क्रमांक 6। न तद्भासयतो सूर्यो न तद्भासयते सूर्यो शशाङ्को न पावकः
न तद्भासेते सूर्यो न शशाङ्को न पावकः यद्वा न निवर्तन्ते तद्धाम परमं मम. ಥ್ಯಾಂಕ್ ಯು. ಶ್ರೀಲ ಪ್ರಭುಪಾದ್ ಹೇಳ್ತಾ ಇದ್ರು ಎಲ್ಲರೂ ಶ್ಲೋಕ ಉಚ್ಚಾರಣೆ ಮಾಡಬೇಕು ಅಂತ. ಕೆಲವರು ಶ್ಲೋಕ ಸ್ಕಿಪ್ ಮಾಡ್ತಾ ಇದ್ರು ಏನೋ ಗೊತ್ತು. ಶ್ಲೋಕ ಓದಬೇಕು ಮತ್ತೆ ನೆಕ್ಸ್ಟ್ ಇದೆ ಅಲ್ಲ ಅಲ್ಲ ಪದಾರ್ಥ ಕೂಡ ಓದಬೇಕು. ಅದಕ್ಕೆ ಭಾಗವತಂ ಕ್ಲಾಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಪ್ರತಿದಿನ ಪದಾರ್ಥಗಳು ಪದದ ಅರ್ಥ ಕೊಡಬೇಕು. ಯಾಕಂದ್ರೆ ಮೋರ್ ವಿ ಗೋ ಡಿ ಕ್ಲೋಸ್ ಟು ಸಂಸ್ಕೃತ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕೆಲವೊಮ್ಮೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮತ್ತು ಸಂಸ್ಕೃತ ಪದ ಮ್ಯಾಚ್ ಆಗಲ್ಲ ಪರ್ಫೆಕ್ಟ್ಲಿ. ಯಾಕಂದ್ರೆ ಇಂಗ್ಲಿಷ್ ಶಬ್ದಕೋಶದಲ್ಲಿ ಒಂದು ಸಂಸ್ಕೃತ ಪದಕ್ಕೆ ಇಕ್ವಿವೆಲೆಂಟ್ ಎಲ್ಲ ಪದಗಳು ಸಿಗೋದಿಲ್ಲ. माता आपको आता है कन्नड़? अच्छा तो मिक्स करेंगे. हाइब्रिड हाइब्रिड जमाना है, सब कुछ हाइब्रिड चल रहा है. इंग्लिश हिंदी और कन्नड़ का खिचड़ी. न ಅಲ್ಲ ಇಲ್ಲ ತದ್ ಅದು ಭಾಸಯತೆ ಪ್ರಕಾಶಿಸುತ್ತದೆ. ಸೂರ್ಯ ಸೂರ್ಯನು ನ ಇಲ್ಲ ಶಶಾಂಕ ಚಂದ್ರನು ನ ಇಲ್ಲ ಪಾವಕಃ ಅಗ್ನಿಯು ವಿದ್ಯುತ್ ಶಕ್ತಿಯು ಯತ್ ಎಲ್ಲಿ ಗತ್ವಾ ಹೋಗಿ ನ ನಿವರ್ತತೆ ಹಿಂದಿರುವುದಿಲ್ವೋ ತದ್ಧಾಮ ಆ ಧಾಮವು ಪರಮಂ ಪರಮ ಮಮ ನನ್ನದು. ಇವಾಗ ಶಿಲ್ಪಪಾದದಿಂದ ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರೋದಿಲ್ಲ. भगवान भी बोल रहे हैं कि जो मेरा जो धाम है वहाँ पे सूर्य चंद्र विद्युत शक्ति करंट इलेक्ट्रिसिटी का आवश्यकता नहीं. वो स्वयं प्रकाश में जगत और वहाँ पे कोई जाता है वापस नहीं आता है. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಿವಾಸದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣ ಲೋಕ, ಗೋಲೋಕ, ವೃಂದಾವನ ಎಂದು ಹೆಸರು. ಅದನ್ನು ಇಲ್ಲಿ ವರ್ಣಿಸಿದೆ. ಆಧ್ಯಾತ್ಮಿಕ ಗಗನದಲ್ಲಿ ಸೂರ್ಯನ ಬೆಳಕು, ಬೆಳದಿಂಗಳು, ಅಗ್ನಿ ಅಥವಾ ವಿದ್ಯುತ್ ಶಕ್ತಿ ಯಾವುದು ಅಗತ್ಯವಿಲ್ಲ. ಏಕೆಂದರೆ ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ. ಈ ವಿಶ್ವದಲ್ಲಿ ಸ್ವಯಂ ಪ್ರಭೆ ಇರುವ ಲೋಕ ಒಂದೇ ಒಂದು, ಅದು ಸೂರ್ಯ. ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂ ಪ್ರಭೆಯುಂಟು. ವೈಕುಂಠ ಲೋಕಗಳೆಂದು ಕರೆಯಲಾಗಿರುವ ಲೋಕಗಳ ಬೆಳಗುವ ಕಾಂತಿಯೇ ಹೊಳೆಯುವ ಆಕಾಶವಾದ ಬ್ರಹ್ಮಜ್ಯೋತಿ. ವಾಸ್ತವವಾಗಿ ಪ್ರಭೆಯು ಕೃಷ್ಣನ ಲೋಕವಾದ ಗೋಲೋಕ ವೃಂದಾವನದಿಂದ ಮೂಡಿ ಬರುತ್ತದೆ. ಮಹತ್ತತ್ವವು ಎಂದರೆ ಐಹಿಕ ಜಗತ್ತು. ಆ ಮಹಾಪ್ರಭೆಯ ಒಂದು ಭಾಗವನ್ನು ಮುಚ್ಚಿಬಿಡುತ್ತದೆ. ಇದನ್ನು ಬಿಟ್ಟರೆ ಬೆಳಗುವ ಆಕಾಶದ ಬಹುಭಾಗ ಆಧ್ಯಾತ್ಮಿಕ ಲೋಕಗಳಿಂದ ತುಂಬಿರುತ್ತದೆ. ಈ ಲೋಕಗಳಿಗೆ ವೈಕುಂಠಗಳೆಂದು ಹೆಸರು. ಅವುಗಳಲ್ಲಿ ಮುಖ್ಯವಾದದ್ದು ಗೋಲೋಕ ವೃಂದಾವನ. ಜೀವಿಯು ಈ ಕತ್ತಲು ಮುಸುಕಿದ ಐಹಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವು ಬದ್ಧ ಜೀವನದಲ್ಲಿರುತ್ತಾನೆ. ಈ ಐಹಿಕ
ಜಗತ್ತಿನ ಮಿಥ್ಯವಾದ ವಿಕೃತ ಮರವನ್ನು ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಗಗನವನ್ನು ತಲುಪುತ್ತಲೇ ಆತನು ಮುಕ್ತನಾಗುತ್ತಾನೆ. ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಹಿಕ ಜಗತ್ತಿನ ಪ್ರಭು ಎಂದು ಭಾವಿಸುತ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮ ಪ್ರಭುವಿನ ಸಂಗಾತಿಯಾಗುತ್ತಾನೆ. ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ. ಈ ವಿಷಯವು ಮನುಷ್ಯನನ್ನು ಆಕರ್ಷಿಸಬೇಕು. ಆತನು ಆ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಆ ಮೋಹವನ್ನು ಕತ್ತರಿಸುವುದು ಕಷ್ಟ. ಆದರೆ ಅವನು ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿರುವವರ ಸಹವಾಸವನ್ನು ಮಾಡಬೇಕು. ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಂಘವನ್ನು ಹುಡುಕಿಕೊಂಡು ಹೋಗಬೇಕು. ಎಲ್ಲಿದೆ ಆ ಸಂಘ? ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘಕ್ಕೆ ಹುಡುಕಿಕೊಂಡು ಹೋಗಬೇಕು ಅಂತ ಬರಬೇಕು. ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಳಬೇಕು. ಈ ರೀತಿಯಲ್ಲಿ ಅವನು ಐಹಿಕ ಜಗತ್ತಿನ ಮೋಹವನ್ನು ಕತ್ತರಿಸಿ ಹಾಕಬಹುದು. ಕಾವಿಯ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಹಿಕ ಜಗತ್ತಿನ ಆಕರ್ಷಣೆಯಿಂದ ಬಿಡುಗಡೆಯಾಗುವುದಿಲ್ಲ. ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕು. ಆದುದರಿಂದ 12ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವ ಭಕ್ತಿ ಸೇವೆಯೊಂದೇ ನಿಜವಾದ ವೃಕ್ಷದ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದುವ ಮಾರ್ಗ. ಇದನ್ನು ಮನುಷ್ಯನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಎಲ್ಲ ಬಗೆಯ ಪ್ರಕ್ರಿಯೆಗಳು ಐಹಿಕ ಪ್ರಕೃತಿಯಿಂದ ಕಲ್ಮಶವಾಗುವುದನ್ನು 14ನೆಯ ಅಧ್ಯಾಯದಲ್ಲಿ ವರ್ಣಿಸಿದೆ. ಭಕ್ತಿ ಸೇವೆಯೊಂದೇ ಪರಿಶುದ್ಧವಾಗಿ ಆಧ್ಯಾತ್ಮಿಕವಾದದ್ದು ಎಂದು ವರ್ಣಿಸಿದೆ. ಇಲ್ಲಿ ಪರಮಮ್ಮ ಎನ್ನುವ ಮಾತುಗಳು ಮುಖ್ಯವಾದವು. ವಾಸ್ತವವಾಗಿ ಮೂಲೆಯಲ್ಲೂ ಪ್ರಭುವಿನ ಸ್ವತ್ತು. ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ 6 ಸಿರಿಗಳಿಂದ ತುಂಬಿತ್ತು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಅಗತ್ಯವಿಲ್ಲ ಎನ್ನುವುದನ್ನು ಕಠ ಉಪನಿಷತ್ ದೃಢಪಡಿಸುತ್ತದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ. ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮ ಪ್ರಭುವಿನ ಅಂತರಂಗ ಶಕ್ತಿಯು ಬೆಳಗುತ್ತದೆ. ಶರಣಾಗತಿಯಿಂದ ಮಾತ್ರ ಆ ಪರಮ ಧಾಮವನ್ನು ಪಡೆಯಲು ಸಾಧ್ಯ. ಬೇರಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣರಘುನಾ ಶ್ರೀ ವಿಶಾಖಾನ್ವಿತಾಂಶ. ನಮೋ ವಿಷ್ಣುಪಾದಾಯ ಕೃಷ್ಣೇಶ್ವರಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇ ಜ್ಞಾನಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿಗೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗೌರವಸ್ಮೈ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ
भगवती वाचा पंगुं लंघयते यत्र वाहमहं तेषु विकरोति ಸೊ ಇಲ್ಲಿ ಕೃಷ್ಣ ತನ್ನ ಆಧ್ಯಾತ್ಮಿಕ ಲೋಕದ ಪರಿಚಯ ಕೊಡ್ತಾನೆ. ಇಂಟ್ರೊಡಕ್ಷನ್ ಟು ಹಿಸ್ ವರ್ಲ್ಡ್. ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ, ಆಧ್ಯಾತ್ಮಿಕ ಲೋಕ, ಭೂಲೋಕ, ಗೋಲೋಕ. ಸೊ ವಾಟ್ ಇಸ್ ದ ಗೋಲ್ ಆಫ್ ಲೈಫ್? ಟು ಗೋ ಫ್ರಮ್ ಭೂಲೋಕ ಟು ಗೋಲೋಕ. ಭೂಲೋಕದ ಒಂದು ಪರಿಚಯ ದುಃಖಾಲಯ ಶಾಶ್ವತ, ಗೋಲೋಕ ಸುಖಾಲಯ ಶಾಶ್ವತ, ಸುಖಾಲಯ ಶಾಶ್ವತ, ದುಃಖಾಲಯ ಅಶಾಶ್ವತ. ಸೊ ಕೃಷ್ಣ ಈ ಶ್ಲೋಕದಲ್ಲಿ ಆಧ್ಯಾತ್ಮಿಕ ಲೋಕದ ಒಂದು ಕಿರು ಪರಿಚಯ ಕೊಡ್ತಾ ಇದ್ದಾನೆ. ಅಷ್ಟೇ ಭಗವದ್ಗೀತೆಯಲ್ಲಿ ಆಧ್ಯಾತ್ಮಿಕ ಲೋಕ ಇದೆ ಅಂತ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ. ಆದರೆ ಆಧ್ಯಾತ್ಮಿಕ ಲೋಕದ ವೈಶಿಷ್ಟ್ಯದ ವರ್ಣನೆ ಮಾಡೋದು, ಆಧ್ಯಾತ್ಮಿಕ ಜಗತ್ತಿನ ವೈಶಿಷ್ಟ್ಯದ ವರ್ಣನೆ ಭಾಗವತ ವರ್ಣದಲ್ಲಿ ಬರುತ್ತೆ. आध्यात्मिक जगत का जो वर्णन है भागवत में आता है. यहाँ पे सिर्फ मेंशन किया गया है, कहता है कि नाम के ಶ್ಲೋಕಗಳನ್ನು ಮಾತ್ರ. ಕೆಲವರಿಗೆ ಸಂಶಯ ಆಗುತ್ತೆ, ಆ ಗೋಲೋಕ ನಿಜವಾಗ್ಲೂ ಸತ್ಯನಾ, ಅದು ಇದೆಯಾ ಅಂತ, ರೈಟ್? ಸೊ ತಮ್ಮಲ್ಲಿ ಜನರಿಗೆ ಪ್ರಶ್ನೆ ಇದೆ, ಗೋಲೋಕ ನಿಜವಾಗ್ಲೂ ಇದೆಯೋ ಇಲ್ವೋ ಅಂತ ಸಂಶಯ ಯಾರಿಗೂ ಇಲ್ಲ. ನಿಜವಾಗಿ ಇದೆ, ಜನರಿಗೆ ಖಚಿತ ಇರುತ್ತೆ, 100% ಕಾನ್ಫಿಡೆಂಟ್ ಗೋಲೋಕ ಇದೆ. ನೋಡಿಲ್ಲ ಸೊ ಕೆಲವರು ಕೈ ಎತ್ತಿಲ್ಲ, ಸ್ವಲ್ಪ ಸಂಶಯ ಇದೆ ಅಂತ ಅನ್ಸುತ್ತೆ. ಕ್ಲಿಯರ್ ಮಾಡಬೇಕು. ಸೊ ಇವತ್ತು ಭಗವದ್ಗೀತೆಯ 4 ತತ್ವಗಳನ್ನು ಡಿಸ್ಕಸ್ ಮಾಡೋಣ. ನಾಲ್ಕಂದ್ರೆ ಭಗವದ್ಗೀತೆಯ 4 ಪಾಯಿಂಟ್ಸ್. 4 ಪಾಯಿಂಟಲ್ಲಿ ಭಗವದ್ಗೀತೆ ಸಾರಾಂಶ. ಫಸ್ಟ್ ಪಾಯಿಂಟ್ ಏನು? ಈ ದೇಹ ಎಲ್ಲವೂ ಅಲ್ಲ, ನಾವು ಆತ್ಮ. ದಿಸ್ ಬಾಡಿ ಇಸ್ ನಾಟ್ ಆಲ್ ಇನ್ ಆಲ್, ವಿ ಆರ್ ಸೋಲ್. ಆತ್ಮ ಅಂತ ಇರುತ್ತೆ. ಸೊ ಇದು ಆತ್ಮ ತತ್ವ ಭಗವದ್ಗೀತೆಯ ಒಂದು ಫಂಡಮೆಂಟಲ್ ಜ್ಞಾನ, ಫೌಂಡೇಶನ್, ABCD ಆಫ್ ಭಗವದ್ಗೀತೆ. ಅದೇನು ಆತ್ಮಜ್ಞಾನ. ನಾನು ಈ ದೇಹದ ಒಳಗಿರುವಂತಹ ಆತ್ಮ. ದೇಹಕ್ಕೆ ಸಾವುಂಟು, ಆತ್ಮಕ್ಕೆ ಸಾವಿಲ್ಲ. ಈ ದೇಹ ಅಶಾಶ್ವತವಾದದ್ದು, ಆತ್ಮ ಶಾಶ್ವತವಾದದ್ದು. ದೇಹದಲ್ಲಿ 6 ಬದಲಾವಣೆಗಳಿದೆ, ಆತ್ಮದಲ್ಲಿ ಬದಲಾವಣೆಗಳಿದೆ. ಸೊ ದೇಹದಲ್ಲಿರುವಂತಹ 6 ಬದಲಾವಣೆಗಳು ಯಾವುದು ಗೊತ್ತಾ? ಹುಟ್ಟು, ಬೆಳವಣಿಗೆ, ಓಕೆ, 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 ಹುಟ್ಟುವುದು, ಬೆಳೆಯುವುದು. ನೆಕ್ಸ್ಟ್ ಬೆಳೆದ ಮೇಲೆ ಏನಾಗುತ್ತೆ? ಮೇಂಟೆನೆನ್ಸ್, ನಿರ್ವಹಣೆ. ಸುಮಾರು 16-18 ವರ್ಷವರೆಗೂ ಬೆಳೀತಾರೆ, ಆಮೇಲೆ ಬೆಳೆಯೋದಿಲ್ಲ, ಹೈಟ್ ಅಷ್ಟೇ ಇರುತ್ತೆ. ಬರ್ತ್, ಗ್ರೋತ್, ಮೇಂಟೆನೆನ್ಸ್, ನಿರ್ವಹಣೆ. ದೆನ್ ಸಂತಾನೋತ್ಪತ್ತಿ, ಪ್ರೊಡಕ್ಷನ್ ಆಫ್ ಬೈ ಪ್ರೊಡಕ್ಷನ್, ಸಂತಾನೋತ್ಪತ್ತಿ. ನಂತರ ಮುಪ್ಪು, ನಂತರ ಸಾವು. ಈ 6 ಬದಲಾವಣೆಗಳು ಒಂದು ಜೀವಂತ ದೇಹದಲ್ಲಿ ಕಂಡುಬರುತ್ತೆ, ಮೃತ ದೇಹದಲ್ಲಿ ಕಂಡುಬರುತ್ತೆ. ಸೃಷ್ಟಿ ಆಗುತ್ತೆ, ಡೈರೆಕ್ಟ್ ನಾಶ ಆಗುತ್ತೆ, ರೈಟ್? ಆದರೆ ದೇಹ ಬೆಳೆಯುತ್ತೆ. ಯಾವ ದೇಹ ಬೆಳೆಯುತ್ತೋ ಅದರಲ್ಲಿ ಆತ್ಮ ಇದೆ ಅಂತ ಅರ್ಥ. ಓಕೆ. ಸೊ ಒಂದು ಬೀಜ ನೆಲದಲ್ಲಿ ಹಾಕಿದರೆ, ನೀರು ಹಾಕಿದ್ರೆ ಬೆಳೆಯುತ್ತೆ, ಗಿಡ ಬೆಳೆಯುತ್ತೆ, ಬೆಳೆದು ಒಂದು ಹೈಟಿಗೆ ಹೋಗುತ್ತೆ, ಆಮೇಲೆ
ಹಣ್ಣು ಕೊಡುತ್ತೆ. ಆಮೇಲೆ ಅದಕ್ಕೆ ಒಣಗ್ತಾ ಹೋಗುತ್ತೆ, ಆಮೇಲೆ ಸತ್ತೋಗುತ್ತೆ. ಸೊ ಪ್ರಾಣಿಗಳಲ್ಲಿ ಯಾರ ಬದಲಾವಣೆಗಳು ನೋಡ್ಬೋದು? ಪ್ರಾಣಿಗಳಲ್ಲಿ, ಹಕ್ಕಿಗಳಲ್ಲಿ, ಮನುಷ್ಯರಲ್ಲಿ, ಗಿಡಗಳಲ್ಲಿ, ಎಲ್ಲ ಕಡೆ. ಸೊ ಎಲ್ಲಿ ಯಾರು ಬದಲಾವಣೆಗಳು ಕಂಡು ಬರುತ್ತೋ ಅಲ್ಲಿ ಜೀವ ಇದೆ ಅಂತ. ಸೊ ಕೆಲವರು ಹೇಳ್ತಾರೆ ಪ್ರಾಣಿಗಳಲ್ಲಿ ಆತ್ಮ ಇಲ್ಲ, ಪ್ರಾಣಿಗಳನ್ನ ಕೊಂದು ತಿನ್ಬೋದು ಅಂತ. ಆಗ ನೀವು ಹೇಳ್ಬೇಕು ಅವರಿಗೆ, ಪ್ರಾಣಿಗಳಲ್ಲಿ ಯಾರು ಬದಲಾವಣೆ ಕಾಣುತ್ತೆ, ಮನುಷ್ಯರಲ್ಲಿ ಯಾರು ಬದಲಾವಣೆ ಕಂಡು ಬರುತ್ತೆ. ಸೊ ಪ್ರಾಣಿಗಳಲ್ಲೂ ಜೀವ ಇದೆ, ಕೊಲ್ಲಬಾರ್ದು, ಕೊಂದ್ರೆ ಅದಕ್ಕೆ ನೋವಾಗುತ್ತೆ, ಮತ್ತೆ ನಮಗೆ ಪಾಪ ತಟ್ಟುತ್ತೆ. हमको पाप लगता है, हमको पेन होता है, इसलिए हमको प्राणी हिंसा नहीं करना चाहिए. स्पेशली क्रिश्चियनिटी के जो लोग हैं वो बोलते हैं कि प्राणियों में आत्मा नहीं. ಕ್ರಿಶ್ಚಿಯನ್ ಹೇಳ್ತಾರೆ ಪ್ರಾಣಿಗಳಲ್ಲಿ ಆತ್ಮ ಇಲ್ಲ, ಅದಕ್ಕೆ ಅದನ್ನ ಕೊಂದು ತಿನ್ಬೋದು. ಅದು ತಿನ್ನೋದಕ್ಕೆ ಒಂದು ನೆಪ ಮಾತ್ರ. ಸೊ ಅದು ತಿನ್ನೋದಕ್ಕೆ ಅವರು ತತ್ವವನ್ನೇ, ಶಾಸ್ತ್ರದ ತತ್ವವನ್ನೇ ಬದಲಾಯಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೊಂತ ಇದ್ದಾರೆ. ಶುದ್ಧ ಜೀವನದ ಒಂದು ಭಗವದ್ಗೀತೆಯ ಒಂದು ತತ್ವ ಅದೇನು, ಈ ದೇಹ ಎಲ್ಲವೂ ಅಲ್ಲ, ನಾವು ಆತ್ಮ. ಆತ್ಮ ಇದೆ ಅನ್ನೋದಕ್ಕೆ ಒಂದು ಪಾಯಿಂಟ್ ನಿಮಗೆ ಹೇಳಿ, 6 ಬದಲಾವಣೆಗಳು ಕಂಡು. ಆತ್ಮದ ಅಸ್ತಿತ್ವಕ್ಕೆ ಮತ್ತೇನು ಪ್ರಮಾಣ ಇದೆ? ಹೇಗೆ ನಾವು ಪ್ರಮಾಣ, ಹೌ ಕ್ಯಾನ್ ಯು ಪ್ರೂವ್ ಇಟ್? ಆತ್ಮ ನಿಜವಾಗ್ಲೂ ಇದೆ ಅಂತ. ಬಾಡಿಲಿ ಮೂಮೆಂಟ್ಸ್ ಆಗುತ್ತೆ. ಬಾಡಿ ಸಕ್ರಿಯವಾಗಿದೆ. ಈಗ ಆತ್ಮ ಹೋದ ತಕ್ಷಣ ನಿಷ್ಕ್ರಿಯವಾಗುತ್ತೆ. ಸೊ ಅದೇನು ಹೋಯ್ತು? ಅದು ಆತ್ಮ. ಯಾರೋ ಸತ್ತೋದ್ರೆ ಅವ್ರು ಸತ್ತೋದ್ರಪ್ಪ, ತಿಳ್ಕೊಂಡ್ರು, ಅವ್ನು ಬಿಟ್ಟು ಹೋದ್ರು. ಆ ದೇಹದಲ್ಲಿದ್ದಂತ ಎಲ್ಲ ಆಟಮ್ಸ್ ಮಾಲಿಕ್ಯೂಲ್ಸ್ ಅಲ್ಲೇ ಇದೆ, ಎಲ್ಲ ಅಣುಗಳು ಅಲ್ಲೇ ಇದೆ, ಕಣ್ಣು ಮುಂದೆನೇ ಇದೆ. ಯಾರು ಹೋದ್ರು? ಆತ್ಮ. ಗುಜರಿಗೆ ಗುಜರಿಗೆ ಆತ್ಮ ಹೋಗಿದೆ, ದೇಹ ಹೋಗಿಗೆ. ಕರೆಕ್ಟ್. ಮಾತಾಜಿನ ಹೇಳ್ತಾರೆ ಆತ್ಮದ ಪ್ರಮಾಣಕ್ಕೆ, ಅಸ್ತಿತ್ವಕ್ಕೆ ಪ್ರಮಾಣ ಚೇತನ. ಚೇತನ ಇರುತ್ತೆ ಬಾಡಿ. ಆತ್ಮ ಹೋಗ್ಬಿಟ್ರೆ ಚೇತನ ಹೋಗುತ್ತೆ. ಹಾ. ಸೊ ಚೇತನ ಏನಿದೆಯಲ್ಲ, ಕಾನ್ಶಿಯಸ್ನೆಸ್, ಅದು ಆತ್ಮದ ಒಂದು ಅಸ್ತಿತ್ವಕ್ಕೆ ಪ್ರಮಾಣ. ಈ ಒಂದು ಟೇಬಲ್ ಎಷ್ಟು ಹೊಡೆದ್ರೆ ಏನಾಗುತ್ತೆ? ಸ್ವಲ್ಪ ಟಚ್ ಮಾಡಿದ್ರೆ ರಿಯಾಕ್ಷನ್ ಬಂದ್ಬಿಡ್ತೀವಿ. ನಾಯಿ ಒಂದು ಕಲ್ತು ನೋಡಿ, ಅದು ಫೀಲಿಂಗ್ಸ್. ಗಿಡ ಮರಗಳಲ್ಲಿ ಇದೆಯಾ ಚೇತನ? ಹೌದು, ಗಿಡ ಮರಗಳಲ್ಲಿ ಚೇತನ ಇದೆಯಾ? ಓಕೆ. ಇನ್ನೊಂದು ಉದಾಹರಣೆ ಇದೆ, ಟಚ್ ಮೀ ನಾಟ್ ಕೇಳಿ ನೋಡಿ. ಟಚ್ ಮಾಡಿದ್ರೆ ಕಾನ್ಶಿಯಸ್ನೆಸ್ ಇದೆ, ಚೇತನ ಇದೆ. ಸೂರ್ಯ ಯಾವ ಕಡೆ ಬರ್ತಾನೆ ಅಲ್ಲಿ ಗಿಡ ಅದು ಬೆಂಡ್ ಆಗುತ್ತೆ, ಅದು ಊಟ ಬರ್ತಾ ಇದೆ ಅದಕ್ಕೆ, ಆ ಕಡೆ ಬೆಂಡ್ ಆಗುತ್ತೆ. ಸನ್ಫ್ಲವರ್. ಸೊ ಸೂರ್ಯ ಹಂಗೆ ಹೋಗ್ತಾರೆ. ಸೊ ದಟ್ ಇಸ್ ಕಾನ್ಶಿಯಸ್ನೆಸ್, ಚೇತನ ಇದೆ ಗಿಡ ಮರಗಳಲ್ಲಿ ಕೂಡ. ಸೊ ಚೇತನ ಕೂಡ ಒಂದು ಪ್ರಮಾಣ. ಇನ್ನೊಂದು ಪ್ರಮಾಣ ಇದೆ, ಅದು ಕೆಲವರಿಗೆ ಪೂರ್ವ ಜನ್ಮದ ನೆನಪಿರುತ್ತೆ. ಎಸ್ಪೆಷಲಿ ವೈದ್ಯಕೀಯ ಒಂದು ರಿಸರ್ಚ್ ಪ್ರಯೋಗಗಳಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಕೆಲವರಿಗೆ ಪೂರ್ವ ಜನ್ಮದ ನೆನಪು ಇರುತ್ತೆ. ಪೂರ್ವ ಜನ್ಮದಲ್ಲಿ ನಾನು ಏನಿದ್ದೆ, ಎಲ್ಲಿ ಹೋಗ್ತಿದ್ದೆ, ಏನು ಕೆಲಸ ಮಾಡಿದೆ, ಹೇಗೆ ಸತ್ತೋದೆ, ಇದೆಲ್ಲ ನೆನಪು ಅವ್ರಿಗಿರುತ್ತೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 2,000 ಪ್ರಮಾಣಿತವಾದಂತಹ ಕೇಸಸ್ ಒಂದು ಬುಕ್ಕಲ್ಲಿ ಪ್ರಿಂಟ್ ಆಗಿದೆ. ಅಯಾನ್ ಸ್ಟೀವನ್ಸನ್ ಅಂತ ಒಬ್ಬ ವಿಜ್ಞಾನಿಗಳು ಖಚಿತಪಡಿಸಿದ್ದಾರೆ, ಪ್ರೂವ್ಡ್ ಇಟ್. ಸೊ ಒಬ್ಬ ಹುಡುಗಿ ಇದ್ದು, ಅವಳ ಹೆಸರು ಶುಕ್ಲಾ ಅಂತ, 5 ವರ್ಷದ ಹುಡುಗಿ. ಅವಳು ಹೇಳ್ತಾ ಇದ್ದು,
ಶುಕ್ಲ ಅಲ್ಲ, ನನ್ನ ಹೆಸರು ಮೀನಾ. ತಂದೆ ತಾಯಿಗೆ ಆಶ್ಚರ್ಯ. ನಮ್ಮ ಮಗಳು ನಾನು ಹೇಗೆ ಹೆಸರು ಕೊಟ್ಟಿದ್ದು, ಏನೇ ಹೆಸರು ಬದಲಿಸ್ಕೊಂಡಿದ್ರಿ? ಏನೇ ಇಲ್ಲ, ನನ್ನ ಊರು ಅದು ಬೆಂಗಾಲಲ್ಲಿ ಬಂದಿರ್ತದೆ, ವೆಸ್ಟ್ ಬೆಂಗಾಲ್. ಹೇಳ್ತಾ ಇದ್ದು ನನ್ನ ಊರು ಇದಲ್ಲ, ನೋಡು ಅಲ್ಲಿ ಉತ್ತರದಲ್ಲಿದೆ ಕಟ್ಪರ ಅಂತ, ಅಲ್ಲಿ ಕರ್ಕೊಂಡು ಹೋಗಿ ಅಂತ. ಇವಳಿಗೆ ಏನಿಗೆ ಗೊತ್ತಾಯ್ತು ಹೆಸರು? ಊರಿಂದ ಯಾರೋ ಪರಿಚಯ ಇಲ್ಲ, ಸ್ಕೂಲಲ್ಲಿ ಓದಿಲ್ಲ, ಮ್ಯಾಪಲ್ಲಿ ನೋಡಿಲ್ಲ, ಆದರೂ ಹೇಗೆ ಕೇಸೆ ಪದ್ಧತಿ ಹುಡುಕ್ತಾರೆ. ಹುಡುಗಿ ಓ ಈ ಒಂದು ಹೆಸರಿನ ಊರು ಇದೆ. ಸೊ ಪೇರೆಂಟ್ಸು ಮತ್ತೆ ರಿಲೇಟಿವ್ಸು ಕರ್ಕೊಂಡು ಹೋಗ್ತಾರೆ ಹುಡುಗಿನ. ಅಲ್ಲಿ ಬಸ್ಸಲ್ಲಿ ಹೇಳಿದ ತಕ್ಷಣ ಈ ಹುಡುಗಿ ಫಾಲೋ ಮಾಡಿ ನನ್ನನ್ನು ಅವ್ರು ಕರ್ಕೊಂಡು ಹೋಗ್ತಾಳೆ. ಮೊದಲು ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇದ್ದಾರೆ, ಬಸ್ ಎಳಿತಾ ಇದ್ದಾರೆ, ನಾನು ಹಿಂದೆ ಮನೆ ಅಂತ ಕರ್ಕೊಂಡು ಹೋಗ್ತಾರೆ. ದಾರಿಯೆಲ್ಲ ಬರ್ತಿದ್ದೆ, ದಾರಿಯಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬರ್ತಾಳೆ. ಮನೆ ನೋಡಿ ಯೋಚನೆ ಮಾಡ್ತಾಳೆ, ಇಲ್ಲಿ ಬಾಗಿಲಿತ್ತಲ್ಲ, ಎಲ್ಲಿತ್ತು? ಒಂದು ದಿಕ್ಕಲ್ಲಿ ಬಾಗಿಲಿತ್ತು, ಅದು ಇವಳು ತೀರ್ಕೊಂಡ ಮೇಲೆ ಮನೆಯವರು ಇದು ವಾಸ್ತು ಸರಿ ಇಲ್ಲ ಅಂತ ವಾಸ್ತು ಚೇಂಜ್ ಮಾಡಿ ಬೇರೆ ಕಡೆ ಬಾಗಿಲು ಓಪನ್ ಮಾಡಿದ್ದಾರೆ. ಸ್ವಲ್ಪ ಸುತ್ತಾಡಿ ನೋಡಿದಾಗ ಗೊತ್ತಾಯ್ತು ಬಾಗಿಲಲ್ಲಿ ಒಳ ಹೋಗ್ತಾಳೆ. ಒಳ ಹೋದ ತಕ್ಷಣ ಪೂರ್ವ ಜನ್ಮದ ಅತ್ತೆ ಮಾವ, ಪೂರ್ವ ಜನ್ಮದ ಗಂಡ, ಮಗಳು ಹಳೆದು, ಮಗಳು ದೊಡ್ಡವಳು, ಇವಳು ಚಿಕ್ಕವಳು. ಇವಳು 5 ವರ್ಷ, ಮಗಳಿಗೆ ಒಂದು 10 ವರ್ಷ 15 ವರ್ಷ ಆಗಿತ್ತು. ಸೊ ಅತ್ತೆ ಮಾವ ನೋಡಿದ ತಕ್ಷಣ ಸರಿ ತಲೆ ಹಾಕೊಂಡು ಅವಳು ಅವ್ರಿಗೂ ಆಶ್ಚರ್ಯ, ಯಾರಪ್ಪ ಇವಳು ಅಂತ. ಅವಳು ಹೇಳಿದ್ರು, ನಿಮ್ಮ ಸೊಸೆ ಹಿಂದಿನ ಜನರು ಸೊಸೆ ಆಗಿದೆ. ಹೌದಾ? ಸೊ ಎಲ್ಲರಿಗೂ ಆಶ್ಚರ್ಯ. ಸೊ ಗಂಡನ ನೋಡಿದ ತಕ್ಷಣ ತಲೆ ಸಿಗಾಕರು, ಕಾಲು ಮುಟ್ಟೋದು, ಒಂಥರ ಮಗಳು ನೋಡಿದ ತಕ್ಷಣ ಕಣ್ಣಲ್ಲಿ ಒಂದು ಕಡಿಮೆ ತಗೊಂಡು. ಸೊ ಈ ರೀತಿ ವರ್ತನೆ ಮಾಡ್ತಾ ಇದ್ದು ಟೆಸ್ಟ್ ಮಾಡೋಣ ಅಂತ ಟೆಸ್ಟ್ ಮಾಡ್ತಾರೆ. ನಿನ್ನ ಫೇವ್ರೆಟ್ ಡಿಶ್ ಏನಿತ್ತು ನೋಡಿ, ಇದು ಅಂತ ಹೇಳ್ತಾರೆ. ಕರೆಕ್ಟ್ ಅಂತ ನಿನ್ನ ಫೇವ್ರೆಟ್ ಸಾರಿ, 1% ಸಾಡಿ उसको लेके. ಸೊ ಮೇಲೆ ಹೋಗ್ತಾರೆ, ಟ್ರಂಕ್ ಓಪನ್ ಮಾಡ್ತಾರೆ. ರೇಷ್ಮೆ ಸೀರೆ ಯಾವುದು ತುಂಬ ಇಷ್ಟ ಆಗಿತ್ತು ಅದನ್ನು ತಗೊಂಡು ತೋರಿಸ್ತಾರೆ. ಇದು ನಂದು ಫೇವ್ರೇಟ್ ಸಾರಿ, ಕನ್ಫರ್ಮ್ ಆಗುತ್ತೆ ಇವಳೇ ಅವಳು ಅಂತ. ಯಾಕಂದ್ರೆ ಎಲ್ಲಿ ಇಟ್ಟಿದ್ದು ಹೆಂಗೆ ಅಂತ ಯಾರಿಗೆ ಗೊತ್ತು, ಈ ಮನೆಯವ್ರಿಗೆ ಗೊತ್ತಿತ್ತು. ಸೊ ಅವಳು ಖಚಿತಾರೆ ಇವಳೇ ಅವಳು ಅಂತ. ಹೀಗೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಘಟನೆ ಇವಳು ನೆನಪಿಗೆ ಬಂದಿತ್ತು. ನಮ್ಮಲ್ಲಿ ಚಿಕ್ಕ ವಯಸ್ಸಲ್ಲಿ ಅದನ್ನು ನೆನಪಿರುತ್ತಂತೆ, ಆಮೇಲೆ ಅದು ನೆನಪು ಹೋಗೋದು, ಮರಿತಾ ಹೋಗ್ತಾರೆ. ಸೊ ಈ ಹಲವಾರು ಪ್ರಮಾಣಗಳಿದೆ. ಸೊ ನಾವು ಈ ದೇಹ ನಮ್ಮ ಎರಡನೇ ತತ್ವ ಅಂದ್ರೆ ಈ ಜೀವನ ಎಲ್ಲವೂ ಅಲ್ಲ, ಮುಂದಿನ ಜೀವನ ಇದೆ. ವಿ ಹ್ಯಾವ್ ನೆಕ್ಸ್ಟ್. ನಾವು ಹಿಂದೆ ಇದ್ವಿ, ಈಗ ಇದೀವಿ, ಮುಂದೇನು ಇರ್ತೀವಿ. ನತ್ವೇವಾಹಂ ಜಾತುನಾಸ ನತ್ವಂ ನೇಮೇ ಜನಾದಿವ ನೈವ ನ ಭವಿಷ್ಯಾಮಃ ಸದೈವ. ಎಲ್ಲ ರಾಜರು ಹಿಂದೇನೂ ಇದ್ರು, ಈಗಿದ್ದಾರೆ, ಮುಂದೇನು ಇರ್ತಾರೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಈ ಎಲ್ಲೂ ವಿನಾಶವಾಗುವುದಿಲ್ಲ, ಈ ದೇಹದ ವಿನಾಶವಾಗುತ್ತೆ, ಅದರ ಆತ್ಮದ ವಿನಾಶ ಎಂದು ಆಗುವುದಿಲ್ಲ. ಸೊ ಇದು ಇನ್ನೊಂದು ತತ್ವ. ನಮ್ಮ ಜೀವನ ಕಂಟಿನ್ಯೂಸ್ ಆಗಿದೆ. ಈಗೆಲ್ಲರೂ ಇಲ್ಲಿ ಸತ್ಸಂಗ ಬಂದಿದ್ದಾರೆ, ಕೂತಿದ್ದೀರ. ಇಲ್ಲಿಂದ ಹೋದ್ಮೇಲೆ ನೀವೆಲ್ಲೋ ಒಂದ್ ಕಡೆ ಇರ್ತೀರ. ಇಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಇದ್ರಿ. ಅದೇ ರೀತಿ ಆತ್ಮಕ್ಕೆ ಇನ್ನೊಂದು ದೇಹ, 60-70 ವರ್ಷದ ಒಂದು ಜೀವನ, ಅದೊಂದು ಸ್ಟಾಪ್ ಇದೆ. ಈಗ ಇಲ್ಲಿ ಬಂದಿದೆ, ಇಲ್ಲಿಂದ ಮುಂದೆ ಎಲ್ಲಿಗೋ ಹೋಗುತ್ತೆ. ಹಿಂದಿನ ಇಲ್ಲಿ ಬಂದಿದೆ, ಈಗ ಇಲ್ಲಿಂದ ಮುಂದೆ ಹೋಗೋದು. ಸೊ ಮುಂದಿನ ಜೀವನ ಇದೆ. ಅದಕ್ಕೆ ಕೆಲವೊಂದು ಬೇರೆ ಧರ್ಮಗಳಲ್ಲಿ ಹೇಳ್ತಾರೆ, ಇದೇ ಅಂತಿಮ ಜೀವನ, ಎಂಜಾಯ್ ಮಾಡಿ. ಯಾರೊಬ್ಬರು ಭಕ್ತರು ಬೆಂಗಳೂರಲ್ಲಿ ಮಾರ್ನಿಂಗ್ ಸೈಡ್ ಆಗ್ತಾರೆ, ಅವರು ಊರಿಗೆ ಹೋಗಿದ್ರಂತೆ. ಊರಲ್ಲಿ
ತುಂಬ ಜನ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನಪ್ಪ ಇದು ನಾಮ ಹಾಕೊಂಡು ಸುತ್ತ ಇದೆ, ಎಂಜಾಯ್ ಮಾಡು ಜೀವನ, ಎಂಜಾಯ್ಮೆಂಟ್ ಮಾಡ್ತಾ ಇಲ್ಲ ನೀನು ಅಂತ ಸ್ವಲ್ಪ ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲ ಮತ್ತೆ ಕೆಲವರು ನಾನ್ ವೆಜ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾರಂತೆ, ಕೆಲವರು ನಾನ್ ವೆಜ್ ಅಂಗಡಿನ ಓಪನ್ ಮಾಡಿದ್ದಾರೆ. ಅಂಗಡಿಗೆ ಏನು ಹೆಸರು ಕೊಟ್ಟಿದ್ದಾರೆ? ವೆಂಕಟೇಶ್ವರ ಚಿಕನ್, ಭವಾನಿ ಹೋಟೆಲ್ ಸ್ಟಾಲ್, ಲಕ್ಷ್ಮೀ ವೈನ್ಸ್, ಗಣೇಶ್ ಬಿಡಿ. ದಿಸ್ ಇಸ್ ಇಂಡಿಯಾ ಭಗವಂತ ಪಾಪ ಮಾಡಿದ್ರೆ ಭಗವಂತನ ಹೆಸರು ಮಾಡುವುದು. ಸೊ ಅದು ಭಾರತೀಯರಲ್ಲಿ ಅದು ಭಕ್ತಿ ಇದೆ, ರಕ್ತದಲ್ಲಿ ಅದು ತೆಗೆಯಕ್ಕಾಗಲ್ಲ. ಪಾಪ ಮಾಡೋದು ದೇವರ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಸೊ ಇದೆಲ್ಲ ಬೋರ್ಡ್ ನೋಡಿ ತುಂಬ ಬೇಜಾರಾಗಿ ಫೋನ್ ಮಾಡಿದ್ರು, ಏನು ಮಾಡೋದು ಅಂತ. ಅದು ನೀನು ಬೇಜಾರು ಕೊಡಬೇಡ, ನೀನು ಧರ್ಮ ಮಾಡು, ಎಂಡಿಂಗ್ ಮಾಡು, ಅದು ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರಿಗೆ ಹೇಳು, ಇದನ್ನು ಮಾಡಬಾರ್ದು, ಬೆಳಗ್ಗೆ ಹೇಳು ಅಂತ ಹೇಳಿ. ಸೊ ಅವರು ಫ್ರೆಂಡ್ಸ್ ಏನು ಹೇಳಿದ್ರೆ ನಮಗೆ, ಎಂಜಾಯ್ ಮಾಡೋ, ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮ ಸಿಕ್ಕಿದೆ ಒಂದು ಬಾರಿ ಎಂಜಾಯ್ ಮಾಡು, ಮುಂದೆ ಏನಾಗಿದೆ, ಮುಂದಿನ ಜನ ಯಾರು ಮಾಡಿದ್ದಾರೆ, ಎಂಜಾಯ್ ಲೈಫ್. ಪ್ರಣಮ್ ಕೃತ ಕೃತಂ ಪಿವೆ. ಮುನಿಗಳಿದ್ದಾರೆ, ಚವನ ಮುನಿ ಅಂತ, ಅವ್ರು ಹೇಳ್ತಾರೆ ಋಣಂ ಕೃತ್ವ ಘೃತಂ ಪಿವೆ. ಅವರು ನಾಸ್ತಿಕ ಮುನಿಗಳು, ವೈದಿಕ ಕಾಲದಲ್ಲೂ ನಾಸ್ತಿಕರು. ಅವ್ರು ಹೇಳ್ತಾರೆ ಎಂಜಾಯ್ ಮಾಡಿ ಜೀವನ, ಹೆಂಗೆ ತುಪ್ಪ ತಿಂದು ಎಂಜಾಯ್ ಮಾಡಿ, ಸಾಲ ಮಾಡಿ ತುಪ್ಪ ಖರೀದಿ ಮಾಡಿ ಎಂಜಾಯ್ ಮಾಡಿ. ಆಗಿನ ಕಾಲದಲ್ಲಿ ತುಪ್ಪ ಅಂದ್ರೆ ಎಂಜಾಯ್ ಮಾಡಿ. ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಕುತಃ ಪುನರಾಗಮಂ ಭವೇತ್. ಈ ದೇಹ ಭಸ್ಮವಾದ್ಮೇಲೆ ಮತ್ತೆ ಹುಟ್ಟಿ ಬರ್ತಿರೋದು ಗ್ಯಾರಂಟಿ ಏನು, ಎಂಜಾಯ್ ಮಾಡಿ ಅಂತ. ಇಂತಹ ನಾಸ್ತಿಕರು ಈ ರೀತಿ ಹೇಳ್ತಾರೆ. ಆದರೆ ಭಕ್ತರೇನು ಹೇಳ್ತಾರೆ, ಏಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದು ಈ ಶರೀರ. ಎಷ್ಟು ಕಾಯಗಳನ್ನ, ಅದರ ದೇಹಗಳನ್ನು ಕಳೆದು 84 ಲಕ್ಷ ಜೀವರಾಶಿ ದಾಟಿ ಬಂದು ಈ ಶರೀರ. ಇದನ್ನು ವ್ಯರ್ಥ ಮಾಡೋಣ. ಸೊ ಇದನ್ನ, ಈ ದೇಹವನ್ನ ಇಂದ್ರ ತೃಪ್ತಿಗೋಸ್ಕರ ಬೆಳೆಸ್ಕೊಂಡ್ರೆ ವೇಸ್ಟ್ ಆಫ್ ಟೈಮ್. ಮಾನವ ಜೀವನಕ್ಕೆ ವ್ಯರ್ಥತಾ. ಪ್ರಾಕ್ಟೀಸ್ ಭಕ್ತಿ, ಸ್ಟ್ಯಾಂಡರ್ಡ್ ಎಜುಕೇಶನ್. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲು ಬೇಡ, ಹುಚ್ಚ ಪಡಿರ ಅಂತ ಬೈತಾರೆ. ಹುಚ್ಚರೇ, ಇದನ್ನ ವ್ಯರ್ಥ ಮಾಡಬೇಡಿ ಅಂತ ಇದು ಸಂದೇಶ. ಯೂಸ್ ದಿಸ್ ಹ್ಯೂಮನ್ ಲೈಫ್ ಫಾರ್ ಅಟೈನಿಂಗ್ ಕೃಷ್ಣ ಕಾನ್ಷಿಯಸ್ನೆಸ್. ದೇಹಮಾದ್ಯಂ ಸುಲಭಂ ಸುದುರ್ಲಭಂ ಲವಂ ಸುತಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇಕಂ ಪುಮಾನ್ ಭವತ್ಯುಕ್ತ ತರೇತ್ಸ ಆತ್ಮಃ. ನೃದೇಹಂ, ಒಬ್ಬರಿಗೆ ಮನುಷ್ಯ ನರದೇಹ ಸಿಕ್ಕು, ಒಬ್ಬರಿಗೆ ಒಳ್ಳೆಯ ಗುರು ಸಿಕ್ಕು, ಮತ್ತೆ ವೇದ ಪಾಠಗಳು ಕೇಳಿದ್ರು. ತಮ್ಮಲ್ಲಿ ಎಷ್ಟು ಜನ ಜಪಾನ್ ಹೋಗಿದ್ದೀರಾ? ಯಾರಾದ್ರೂ ಜಪಾನ್ ಹೋಗಿದ್ದೀರಾ? ನೋಡಿ, ಜಪಾನ್ ಇದೆಯಾ? ನೀವು ನೋಡಿಲ್ಲ? ನಾನು ಹೇಗೆ ನೋಡಿ, ಜಪಾನ್ ದೇಶ ಇದೆ ಅಂತ ಹೇಳಿ ಯಾರೋ ಮಾಡಿರ್ಬೋದು. ರಿಲೇಟಿವ್ಸ್ ಕೆಲವರು ಹೋಗ್ತಾ ಬರ್ತಾ ಇದ್ದಾರೆ. ಚರಿತ್ರೆ ಹಿಂದಿದು ಇತಿಹಾಸ, ಮಾಧ್ಯಮಗಳ ಮೂಲಕ, ಟಿವಿ, ಇಂಟರ್ನೆಟ್, ಮತ್ತೆ ಯಾರಾದರೂ ಜಪಾನ್ ವಾಟ್ಸಪ್ ಅಲ್ಲಿ ಮಾಡ್ತಾರೆ, ನೋಡಿ ಜಪಾನ್, ಅವ್ರು ಗೊತ್ತಾಗುತ್ತೆ, ಓ ಇದು ಸತ್ಯವಾದದ್ದು ಲೋಕ, ಇದಿದೆ, ಜಪಾನ್ ದೇಶ ಇದೆ ಅಂತ ನಂಬಿಕೆ ಆಗಿದೆ. ಅಲ್ಲಿ ಹೋಗಿ ಬಂದವರಿಂದ ಕೇಳಿ
ಅಥವಾ ಅಲ್ಲಿ ಫೋಟೋವನ್ನು ನೋಡಿ ಗೊತ್ತಾಗುತ್ತೆ. ಮಹಾತ್ಮ ಗಾಂಧಿ ಎಷ್ಟು ಜನ ನೋಡಿದಿರ? ನಮ್ಮ ಜನರೇಷನ್ ಯಾರು ನೋಡಿಲ್ಲ. ಈಗ 300 ವರ್ಷದ ನಂತರ ಪ್ರಶ್ನೆ ಮಾಡೋದು ಮಹಾತ್ಮ ಗಾಂಧಿ ಇದ್ರ? ಇದೇನು ಹಿಸ್ಟ್ರಿ ಬುಕ್ ಅಲ್ಲಿ ಕಟ್ಟಿರುವಂತ ಕಥೆನ ಇದು ಕಥೆನ ಪ್ರಶ್ನೆ ಮಾಡುವುದಲ್ಲ ಕೆಲವು 100 ವರ್ಷದಿಂದ. ಹೇಗೆ ಕೃಷ್ಣನ ಬಗ್ಗೆ ಮಾಡ್ತಾರೆ ಪ್ರಶ್ನೆ, 5,000 ವರ್ಷದ ಈ ಪ್ರಶ್ನೆ ಇಲ್ಲ, ಎಲ್ಲಿದ್ದ? ಅದು ಕಾಲ್ಪನಿಕ ಕಥೆ ಇರ್ಬೋದು. ಕೃಷ್ಣ ಪುಸ್ತಕದಲ್ಲಿ ಪರ್ವತ ನಿಂತದಂತೆ ಮೋಸ್ಟ್ಲಿ ಸೂಪರ್ಮನ್ ಸ್ಟೋರಿ ತರ ಇದೆ ಕೇಳ್ತಾರೆ ಕೆಲವರು. ಅದೇ ರೀತಿ ಗಾಂಧೀಜಿ ಬಗ್ಗೆ ಅಥವಾ ಶಿವಾಜಿ ಮಹಾರಾಜ ಬಗ್ಗೆ ಕೇಳ್ಬೋದು 1,000 ವರ್ಷ ಮುಂದೆ. ಶಿವಾಜಿ ಮಹಾರಾಜ್ ಒಂದು ಕುದುರೆ ಮೇಲೆ 70 kg ಖಡ್ಗ ಇಟ್ಕೊಂಡು ಹೆಂಗೆ ಯುದ್ಧ ಮಾಡ್ತಾ ಇದು ಕಾಲ್ಪನಿಕ. ಹರ್ಟ್ ದಟ್ ಇಸ್ ಸೋರ್ಡ್ ಇನ್ 70 kg ಅದು ಎತ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಸೊ ಕಲ್ಪನೆ ಅಂತ ಕೆಲವರು ಹೇಳ್ಬೋದು, ಆದರೆ ಅದು ಸತ್ಯ ಘಟನೆಗಳು, ಇದು ಎಷ್ಟು. ಸೊ ರೀತಿ ಚೈತನ್ಯ ಮಹಾಪ್ರಭು, ಶ್ರೀಕೃಷ್ಣ ಇವರೆಲ್ಲ ಸತ್ಯ, ಅವರೆಲ್ಲ ಇದ್ದು. ಅದೇ ರೀತಿ ಗೋಲೋಕ ವೃಂದಾವನ ಕೂಡ ಸತ್ಯ, ಆಧ್ಯಾತ್ಮಿಕ ಜಗತ್ತು ಕೂಡ ಒಂದು ಸತ್ಯ. ಅಲ್ಲಿ ಹೋಗಿ ಬಂದವರು ಇದ್ದಾರೆ ಆಚಾರ್ಯರು, ಅವರು ಬಂದು ಆಧ್ಯಾತ್ಮಿಕ ಜಗತ್ತಿನ ದೃಷ್ಟಿಯನ್ನು ತೋರಿಸ್ತಾರೆ. ನಾವು ವಿಂಡೋಸ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಗುರುಗಳು ಹೇಳ್ತಾ ಇದ್ರು, ಈ ಒಂದು ಫೋಟೋಸ್ ಏನಿದೆಯಲ್ಲ, ದಿಸ್ ಫೋಟೋಸ್ ಆರ್ ಆಲ್ ವಿಂಡೋಸ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಈಗ ಯಾರಾದರೂ ಕಿಟಕಿಯಿಂದ ನೋಡಿದ್ರೆ ಒಳಗೆ ಗೊತ್ತಾಗುತ್ತೆ, ನೋಡ್ತಾರೆ, ಓ ಚೆನ್ನಾಗಿದೆ ಅಂತ ಡೋರಿಂದ ಬರ್ತಾರೆ, ಹಿಡಿಸಿದ್ರೆ ಡೋರಿಂದ ಬರ್ತಾರೆ. ಅಂಗಡಿಯಲ್ಲಿ ಕೂಡ ವಿಂಡೋದಲ್ಲಿ ನೋಡ್ತಾರೆ, ಚೆನ್ನಾಗಿ ಒಳಗಿನ ಡೋರ್ ಒಳಗೆ ಖರೀದಿ ಮಾಡ್ತಾರೆ. ಸೊ ಬುಕ್ಸ್ ಆರ್ ಲೈಕ್ ದಿಸ್, ಫೋಟೋಸ್ ಆರ್ ಲೈಕ್ ವಿಂಡೋಸ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಸೊ ಇದನ್ನು ನೋಡಿ, ಓ ತುಂಬಾ ಚೆನ್ನಾಗಿದೆ ಅಂತ ಒಳಗೆ ಓದ್ತಾರೆ. ಓದಿ ಅವ್ರಿಗೂ ಕೂಡ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಉಂಟಾಗುತ್ತೆ. ಸೊ ಕೃಷ್ಣ ಮತ್ತೆ ಆಚಾರ್ಯರು ಆಧ್ಯಾತ್ಮಿಕ ಜಗತ್ತಿನ ಒಂದು ಏನಂತಾರೆ ಟ್ರೈಲರ್ ನಮ್ಗೆ ತೋರಿಸ್ತಾರೆ. ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಇದನ್ನು ಓದಿ ಆಕರ್ಷಿತರಾದವರಿಗೆ ಫುಲ್ ಮೂವಿ ಈಸ್ ವೇಟಿಂಗ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್. ಅಲ್ಲಿ ಫುಲ್ ಮೂವಿ ತೋರಿಸ್ತಾರೆ ಆಧ್ಯಾತ್ಮಿಕ ಜಗತ್ತು. ಸೊ ದಿಸ್ ಇಸ್ ಹೌ ಯು ಶುಡ್ ಪುಟ್ ಫೇತ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕ ಜಗತ್ತಿಂದ ನಾವು ವಿಶ್ವಾಸವನ್ನು ಬೆಳೆಸ್ಕೋಬೇಕು. ಅಲ್ಲಿ ಅದನ್ನು ನೋಡಿದವರು ಅವರಿಂದ ಕೇಳಬೇಕು. ಕೃಷ್ಣ ಕೂಡ ಸ್ವಯಂ ಅದರ ಬಗ್ಗೆ ಹೇಳ್ತಾನೆ, ಅದರಿಂದ ನಾವು ವಿಶ್ವಾಸ ಪಡ್ಕೋಬೇಕು. ಮತ್ತೆ ಈ ಭೌತಿಕ ಜಗತ್ತಿನ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಸರಿಯಾಗಿ. ಮಂಗಳ ಗ್ರಹ, ಶುಕ್ರ ಗ್ರಹ, ಬುಧ ಗ್ರಹ ಏನಿದೆ, ಅಲ್ಲಿ ಕಲ್ಲು ಮಣ್ಣು ನೋಡ್ಬಾರ್ದಾರೆ ಅಷ್ಟೇ, ಅದರಲ್ಲಿ ಇರುವಂತಹ ವೈಶಿಷ್ಟ್ಯತೆ ನೋಡಿಲ್ಲ. ಮತ್ತೆ ಭೂಮಿ ಮೇಲೆ ಕೂಡ ಕೆಲವೊಂದು ಸ್ಥಳಗಳಿದೆ, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲೈಕ್ ಬರ್ಮುಡಾ ಟ್ರಯಾಂಗಲ್, ಯಾರಿಗೆ ಗೊತ್ತಿ ಏನಾಗುತ್ತೆ, ಅಲ್ಲಿ ಹೋದರಲ್ಲೇ ಕಣವಾಗ್ತದೆ, ಹೋದರಲ್ಲೇ ಗಾಯವಾಗ್ತದೆ. ಸೊ ನಮ್ಮ ಈ ಭೂಮಿ ಬಗ್ಗೆನೇ ಸರಿ ತಿಳ್ಕೊಂಡಿಲ್ಲ, ಆಧ್ಯಾತ್ಮಿಕ ಬಗ್ಗೆ ಹೇಗೆ ತಿಳ್ಕೊಳ್ಳಿ. ಸೊ ನಾವು ಶಾಸ್ತ್ರದಿಂದಲೇ ಅದರ ಬಗ್ಗೆ ತಿಳ್ಕೋಬೇಕು. ಸೊ ಈ ಭೌತಿಕ ಜಗತ್ತು ಎನ್ನುವಾಗ ಆಧ್ಯಾತ್ಮಿಕ ಜಗತ್ತು ಇದೆ. 4ನೇ ಪಾಯಿಂಟ್, ಈ ಭೌತಿಕ ಸುಖ ಇಸ್ ನಾಟ್ ಎವ್ರಿಥಿಂಗ್. ಆಧ್ಯಾತ್ಮಿಕ ಸುಖ ಉಂಟು. ಭೌತಿಕವಾಗಿ ಈ ಸುಖವನ್ನು ಹೇಗೆ ಪಡಿತಾರೆ? ಆಹಾರ, ನಿದ್ರಾ, ಭಯ, ಮೈಥುನ, 4 ಕ್ರಿಯೆಯಲ್ಲಿ ಪಡಿತಾರೆ. ಈಟಿಂಗ್, ಮೇಟಿಂಗ್, ಸ್ಲೀಪಿಂಗ್, ಡಿಪೆಂಡಿಂಗ್. ಆಹಾರ, ನಿದ್ರಾ, ಭಯ, ಮೈಥುನ ಕಾರ್ಯದಿಂದ ಕೇವಲ ಸ್ವಲ್ಪ ಇಂದ್ರ ತೃಪ್ತಿ ಸಿಗುತ್ತೆ ಅಷ್ಟೇ. ಆದರೆ ಈ ಒಂದು ಇಂದ್ರ ತೃಪ್ತಿ ಅದು ಅಲ್ಟಿಮೇಟ್ಲಿ ನಮಗೆ ಫ್ರಸ್ಟ್ರೇಟ್ ಮಾಡುತ್ತೆ. ಹೌದಲ್ಲ? ಎಷ್ಟೊತ್ತು ಮಲ್ಕೋಬಹುದು? ಒಂದು ಉದಾಹರಣೆ ತಗೋಣ. ಮಲ್ಕೊಳ್ಳೋದು ತುಂಬ ಆನಂದ, ಸೊ ಎಷ್ಟೊತ್ತು ಮಲ್ಕೋಬಹುದು? ಮ್ಯಾಕ್ಸಿಮಮ್ 8 hours. ಜಾಸ್ತಿ ಮಲ್ಕೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ?
ಈಗ ಸ್ಲೀಪ್ ಟು ಮಚ್. ಒಬ್ಬರು ಪೇಷಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು, ಏನು ಪ್ರಾಬ್ಲಮ್ ಆಗಿತ್ತು. ಸೊ 2-3 ವಾರ ಬೆಡ್ಡಿಂದ ಅವ್ರನ್ನ ಇಳಿಸ್ಲಿಲ್ಲ, ಮಲ್ಯದಲ್ಲಿ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ 3 ವಾರ ಆದ್ಮೇಲೆ ಕಂಪ್ಲೇಂಟ್ ಮಾಡಿ ಸ್ಟಾರ್ಟ್, ಬೆನ್ನು ಉರಿತಾ ಇದೆ. ಬೆಡ್ ಸೋರ್ಸ್. ಅವನು ತಿರುಗಿಸಿ ನೋಡ್ತಾರೆ, ಕೆಳಗೆಲ್ಲ ಚರ್ಮ ಇನ್ಫೆಕ್ಷನ್ ಆಗ್ಬಿಟ್ಟು ಬೆಡ್ ಸೋರ್ಸ್. ಮನುಷ್ಯ ಕೆಲಸ ಮಾಡಬೇಕು, ಕೆಲಸ ಮಾಡಲಿಲ್ಲ ಅಂದರೆ ಅನಾರೋಗ್ಯವಾಗುತ್ತೆ, ಶ್ರಮ ಪಡಬೇಕು, ಆಗ ಹೆಲ್ತ್ ಸರಿ ಇರುತ್ತೆ. ಕೆಲಸ ಮಾಡಲಿಲ್ಲ ಅಂದರೆ ಹೆಲ್ತ್ ಕೆಟ್ಟೋಗುತ್ತೆ. ಒಂದು ಉದಾಹರಣೆ. ಎಷ್ಟೊಂದು ಮಲ್ಕೊಡೋದಾಗುತ್ತೆ. ನೀವು ಜಾಸ್ತಿ ಮಲ್ಕೊಂಡ್ರು ನೀವು ಟ್ರೈ ಮಾಡಿ, 12 ಗಂಟೆ 14 ಗಂಟೆ ಮಲ್ಕೊಂಡ್ರೆ ಬೆನ್ನು ಸ್ಟಾರ್ಟ್. ಎಷ್ಟು ಮಲ್ಕೋಬೇಕು ಅಷ್ಟು ಮಲ್ಕೋಬೇಕು, 6 hours 7 hours ಮ್ಯಾಕ್ಸಿಮಮ್. ಆಫ್ಟರ್ ವರ್ಕ್. ಸೊ ಎಂದ್ರ ತಪ್ಪಿಗೊಂದು ಮಿತಿ ಇದೆ. ಅದು ಮಿತಿಯನ್ನು ದಾಟಿದ್ರೆ ಪ್ರಾಬ್ಲಮ್ ಸ್ಟಾರ್ಟ್. ತಿನ್ನೋದಕ್ಕೊಂದು ಮಿತಿ ಇದೆ. ಆಹಾರ ಎಷ್ಟು ತಿನ್ನಬೇಕು, ಎಷ್ಟು ಡೈಜೆಸ್ಟ್ ಆಗುತ್ತೋ ಅಷ್ಟು ತಿನ್ನಬೇಕು. ಎಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋದಾಗುತ್ತೆ ಅದಕ್ಕಿಂತ ಜಾಸ್ತಿ ತಿಂದರೆ ಇಂಡೈಜೆಷನ್, ಅದರಿಂದ ರೋಗ. ಅನ್ಡೈಜೆಸ್ಟೆಡ್ ಫುಡ್ ಏನಿದೆ, ಅಜೀರ್ಣ ಆಹಾರ, ದಟ್ ಕಾಸಸ್ ಡಿಸೀಸ್, ರೋಗ ಉಂಟು ಮಾಡುತ್ತೆ. ಸೊ ಅಜೀರ್ಣವಾದ ಆಹಾರ ಅಲ್ಲಿ ಇಲ್ಲಿ ಸೇರ್ಕೊಂಡು ಕ್ಯಾನ್ಸರ್ ಉಂಟು ಮಾಡುತ್ತೆ, ಫ್ಯಾಟ್ ಆಗಿ ಬೆಳೆಯುತ್ತೆ, ಅದರ್ ಥಿಂಗ್ಸ್ ಆಗುತ್ತೆ. ಸೊ ಈ ರೀತಿ ಲಿಮಿಟ್ ಇದೆ ಆಹಾರಕ್ಕೂ ಕೂಡ, ನಿದ್ರೆಗೂ ಕೂಡ. ಭಯ, ಮೈಥುನ ಎಲ್ಲದಕ್ಕೂ ಒಂದು ಮಿತಿ ಇದೆ. ಒಂದು ಮಿತಿ ದಾಟಿದ್ರೆ ನೋವು, ಫ್ರಸ್ಟ್ರೇಷನ್, ರೋಗ ಇದೆಲ್ಲ ಸ್ಟಾರ್ಟ್. ಆದರೆ ಆಧ್ಯಾತ್ಮಿಕ ಸುಖಕ್ಕೆ, ಆಧ್ಯಾತ್ಮಿಕ ಆನಂದಕ್ಕೆ ಮಿತಿ ಇಲ್ಲ. We can go on doing without any side effects, continuously, like chanting. Hare Krishna, Hare Krishna, Krishna Krishna, Hare Hare, Rama Rama. ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಲಿಮಿಟ್. ಮೆನಿ ಡಿವೋಟೀಸ್ ಆಗಿದೆ. ಅಫ್ಕೋರ್ಸ್ ಇನಿಷಿಯಲಿ ರುಚಿ ಇರಲಿಕ್ಕಿಲ್ಲ. ರುಚಿ ಇಲ್ಲದ ಕಾರಣ ನಾವು ಬೇರೆ ಏನೋ ಕೆಲಸ ಮಾಡಬೇಕಂತ ನಾವು ಹೋಗ್ತೀವಿ. ಆದರೆ ಯಾರಿಗೆ ರುಚಿ ಬಂದಿದೆ ಅವರು ಕಂಟಿನ್ಯೂಸ್ ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಕೃಷ್ಣ ಕೀರ್ತನ ಗಾನನರ್ತನ ಬರೋ ಪ್ರೇಮಾಮೃತಾಂಭೋ ನಿಧಿ. ಷಡ್ಗೋಸ್ವಾಮಿ ಏನ್ ಮಾಡ್ತಾ ಇದ್ರು? ಕೃಷ್ಣ ಉತ್ಕೀರ್ತನ ಗಾನ ನರ್ತನ ಬರೋ. ಕೃಷ್ಣ ಕೀರ್ತನೆ ಮಾಡ್ತಾ ಇದ್ರು, ಉತ್ಕೀರ್ತನ ಜೋರಾಗಿ ಕೀರ್ತನೆ ಮಾಡ್ತಾ ಇದ್ರು, ಜೋರ್ಸಿ ಕರ್ತಾ ಇದ್ರು ಕೀರ್ತನೆ ಷಡ್ಗೋಸ್ವಾಮಿ. ಗಾನ गाते थे और ನರ್ತನ ನೃತ್ಯ करते थे. ಸೊ ಈ ರೀತಿ ಅವರು ಜೀವನವನ್ನು ನಡೆಸ್ತಾ ಇದ್ರು, ಕಂಟಿನ್ಯೂಸ್ 24 hours. ನಿದ್ರಾ ಆಹಾರ ವಿಹಾರಕಾದಿ ವಿಜಿತೋ. ನಿದ್ರೆ, ಆಹಾರ, ವಿಹಾರ ಎಲ್ಲವನ್ನು ಬಿಟ್ಟು ಕೀರ್ತನೆ ಮಾಡ್ತಾರೆ. ಎಷ್ಟು ಗಂಟೆ ನಿದ್ರೆ ಮಾಡ್ತಾ ಇದ್ರು ಷಡ್ಗೋಸ್ವಾಮಿ? ಬೃಂದಾವನ ಷಡ್ಗೋಸ್ವಾಮಿ ಜಗನ್ನಾಥನ ಕಡೆ ದಿನಕ್ಕೆ 2 ಗಂಟೆ ನಿದ್ರೆ ಮಾಡ್ತಾರೆ. ಅದು ಸಮಯ ಸಿಕ್ಕಾಗ 2 ಗಂಟೆ, ಇಲ್ಲಾಂದ್ರೆ ನಿದ್ರೆ ಮಾಡ್ತಾ ಇದ್ದಾರೆ. ಆ 2 ಗಂಟೆ ನಿದ್ರೆ ಮಾಡಿದ್ದು ಅಯ್ಯೋ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ವಿಚಾರ ಮಾಡ್ತಾರೆ. ಆ ಒಂದು ಹಂತದಲ್ಲಿ ಅವರಿದ್ರು. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರ ಲೆವೆಲ್ ಏನು. ಸೊ ಎಲ್ಲದಕ್ಕೂ ಒಂದು ಮಿತಿ ಇದೆ. ಆದರೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮಿತಿ ಇಲ್ಲ. ಶ್ರವಣ ಎಷ್ಟು ಕೇಳ್ಬೋದು, ಎಷ್ಟು ಓದ್ಬೋದು, ಮಿತಿ ಇಲ್ಲ. ಎಷ್ಟು ರುಚಿ ಇದೆ ಅಷ್ಟು ಓದ್ತಾ ಹೋಗ್ಬೋದು. ಆ ಒಂದು ರುಚಿ ಬಂದಾಗ ಅದಕ್ಕೆ ಲಿಮಿಟೇ ಇಲ್ಲ. ಅಪ್ಪ ತಿನ್ನೋದಕ್ಕೆ ಲಿಮಿಟ್ ಇದೆ, ಎಲ್ಲ ಹೊಟ್ಟೆಗೆ ಲಿಮಿಟ್ ಇದೆ. ಆದರೆ ಕಿವಿಗೆ ಲಿಮಿಟ್ ಇಲ್ಲ. ಕಿತ್ನಾ ಪೀ सकते हैं? ಹೊಟ್ಟೆಲಿ 1 ಲೀಟರ್ ಕುಡಿ ಹೋಗ್ಬೇಕು ಜ್ಯೂಸ್. ಆದರೆ ಕಾಮ ಸೊ ಪಿಬಂತಿ ಕರ್ಣ ಪುಟೇಶು ಸಂಪ್ರದಂ. ಹೌದನ್ನು ಸೆಕೆಂಡ್ ಕ್ಯಾಂಡ್ ಹೇಳ್ತಾರೆ, ಕಿವಿಯಿಂದ ಕುಡಿಬೇಕಂತೆ. ಹೌದನ್ನ ಕೃಷ್ಣ ಕಥೆ, ಅದನ್ನ ಕುಡಿಬೇಕು. ಮಾವಿನ ಕೊಟ್ಟರೆ ಸುಲಿದು ಕೊಡುವಂತ ಸ್ವಲ್ಪ ರಸ ಕೊಡು, ಬರೀ ರಸ ಇದೆ ಹಣ್ಣಲ್ಲಿ, ಅಂತ ರಸವನ್ನ
ಕುಡಿಬೇಕು. ಹೇಗೆ? ಮೊಹರು ಮೊಹರು ಮೊಹ ಪದೇ ಪದೇ. ವಿಶ್ವನಾಥ ಚಕ್ರದಾಗ ಹೇಳ್ತಾರೆ, ರಸಿಕ ಭಕ್ತರು ಭಾಗವತ ಕುಡಿತಾರೆ, ಓದ್ತಾರೆ, ಓದ್ತಾ 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 ಭಾವದಲ್ಲಿ ಮೂರ್ಛಿತರ, ಮತ್ತೆ ಹೇಳ್ತಾರೆ ಎದ್ಮೇಲೆ ಮತ್ತೆ ಹೋಗ್ತಾರೆ, ಮತ್ತೆ ಮೂರ್ಛಿತರಾಗ್ತಾರೆ. ಈ ರೀತಿ ಅವರು ಮೂರಹೋ ರಸಿಕ ಹೋಗಿ ಭಾವುಕ. ಹೇಗೆ ಕುಡಿತಾನೆ, ಕುಡಿದ ಮೇಲೆ ಬಿದ್ದೋಗ್ತಾನೆ, ಹೇಳ್ತಾನೆ ಏನು ಮತ್ತೆ ಕೊಟ್ಟು ಅಂತ ಕುಡಿದ್ರೆ ಮತ್ತೆ ಬಿಡ್ತಾನೆ. ಆ ರೀತಿ ಕೃಷ್ಣ ಭಕ್ತರು ಕೂಡ ಕೃಷ್ಣ ಕಥೆ ಮುಂದೆ ಕೃಷ್ಣ ಕೀರ್ತನ, ಕೃಷ್ಣ ಕೀರ್ತನ ಮುಂದೆ ಕೃಷ್ಣ ಪ್ರಸಾದ, ಮತ್ತೆ ಕಥೆ, ಮತ್ತೆ ಕೀರ್ತನ, ಮತ್ತೆ ಪ್ರಸಾದ ಕಂಟಿನ್ಯೂ ಆಗ್ತಾ. ಸೊ ಈ ರೀತಿ ಭಕ್ತರು ತಮ್ಮ ಜೀವನವನ್ನು ಹೇಳ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಈ ರೀತಿ ನಾವು ಈ ಆಧ್ಯಾತ್ಮಿಕ ಆನಂದವನ್ನು ಸವಿಯಬೇಕು, ಭೌತಿಕ ಆನಂದವನ್ನು ಆದಷ್ಟು ಕಡಿಮೆ ಮಾಡಬೇಕು. 4ನೇ ಪಾಯಿಂಟ್. ಸೊ ಏನು 4 ಪಾಯಿಂಟ್ಸ್ ಏನು ಹೇಳಿದ್ರೆ, ಫಸ್ಟು ಈ ದೇಹ ಎಲ್ಲವಲ್ಲ ನಮ್ಮ ಆತ್ಮ, ಈ ಒಂದು ಜೀವನ ಎಲ್ಲವಲ್ಲ ಮುಂದಿನ ಜೀವನ ಇದೆ. ಮತ್ತು ಈ ಭೂಲೋಕ ಎಲ್ಲವಲ್ಲ ಗೋಲೋಕ. ಮತ್ತೆ ಭೌತಿಕ ಸುಖ ಎಲ್ಲವಲ್ಲ ಆಧ್ಯಾತ್ಮಿಕ ಶಾಶ್ವತ ಸುಖ ಕೂಡ ಇದೆ. ಈ 4 ತತ್ವವನ್ನು ಪಾಯಿಂಟ್ಸನ್ನು ನಾವಿವತ್ತು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ आई लैंड हियर. ಯಾರಾದರೂ प्रश्न किसी को भी प्रश्न है या कमेंट्स है ले सकते हैं. ಯಾರಿಗೆ ಪ್ರಶ್ನೆ ಇದೆಯಾ? ಎಷ್ಟು ಟೈಮ್ ಇದೆ? 10 to 10 minutes. ತಾವು ಹೇಳಿದ್ರಲ್ಲ, ಈಗ ಆತ್ಮಹತ್ಯೆ ಮಾಡಿಕೊಂಡು ಹಾಗೆ ಅಂತ ಹೇಳಿದ್ರಲ್ಲ, ಆತ್ಮಕ್ಕೆ ಸಾವೇ ಇಲ್ಲ, ಆತ್ಮಹತ್ಯೆ ಹಂಗಾಗ್ತದೆ. ಅದು ಆತ್ಮಹತ್ಯೆ ಅಂದ್ರೆ ಅರ್ಥ ಏನು? ಮನುಷ್ಯ ಜೀವನ ವ್ಯರ್ಥ ಮಾಡ್ಕೊಂಡಂಗೆ ಅಂತ. ಆತ್ಮನ ಕೊಲ್ಲಕ್ಕಾಗುತ್ತೆ, ಆದರೆ ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ಮನುಷ್ಯ ಜನ್ಮ ಅಮೂಲ್ಯವಾದಂತಹ ಮನುಷ್ಯ ಜನ್ಮವನ್ನ ಅವನು ವ್ಯರ್ಥ ಮಾಡಿದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಶಾಸ್ತ್ರಿ ಹೇಳ್ತಾರೆ. ಈ ಶೋಪನಿಷದಲ್ಲಿ ಕೂಡ ಹೇಳ್ತಾರೆ, ಆ ಸೂರ್ಯನಾಮದೇ ಲೋಕ ಅಂಧೇನ ತಮಸಾವಿತ ಕಾಂಸ್ತೆ ಪ್ರತ್ಯಪಿ ಗಚ್ಚಂತಿ ಏಕೇಚ ಆತ್ಮಹನೋ ಜನಾ. ಆತ್ಮಹನೋ ಜನ, ಯಾರು ಮನುಷ್ಯ ಜೀವನವನ್ನು ವ್ಯರ್ಥ ಮಾಡಿಕೊಂಡು ಪ್ರಾಣಿಗಳ ತರ ಜೀವನ ಮಾಡ್ತಾರೋ ಅಂಥವ್ರು ಅಸುರ ಲೋಕಕ್ಕೆ, ನರಕಕ್ಕೆ ಹೋಗ್ತಾರೆ. ಅಂಥವ್ರು ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ. ಸೊ ಆತ್ಮವನ್ನು ಕೊಲ್ಲಕ್ಕಾಗಲ್ಲ, ಆತ್ಮಕ್ಕೆ ಸಾವಿಲ್ಲ. ಆದರೆ ಆತ್ಮಹತ್ಯೆ ಅಂದ್ರೆ ಅದು ಮನುಷ್ಯ ಜೀವನವನ್ನು ವ್ಯರ್ಥ ಮಾಡಿ ಪತನವಾಯಿತು ಅಂತ ಅರ್ಥ. ಎಲ್ಲ ಆತ್ಮಕ್ಕೆ ಪೂರ್ವ ಜನ್ಮದ ನೆನಪಾಗ್ಲಿ. ಒಳ್ಳೆ ಪ್ರಶ್ನೆ. ನಮ್ಮೆಲ್ಲರೂ ಪೂರ್ವ ಜನ್ಮ ಇತ್ತು. ಈಗ ಎಷ್ಟು ಜನರಿಗೆ ನೆನಪಿದೆ? 100% ಯಾರಿಗೂ ನೆನಪಿಲ್ಲ. ಹೇಗೆ ನಂಬೋದು? ಲಕ್ಷದಲ್ಲಿ ಒಬ್ಬರಿಗೆ ನೆನಪಿರುತ್ತೆ. ಸೊ ಕೃಷ್ಣ ಲಕ್ಷ ಜನರಲ್ಲಿ ಒಬ್ಬರಿಗೆ ನೆನಪು ಕೊಡ್ತಾನೆ. ಅಟ್ಲೀಸ್ಟ್ ಅದನ್ನು ನೋಡಿ ಬೇರೆಯವರಿಗೆ ನಂಬಿಕೆ ಆಗಲಿ ಅಂತ. ಮತ್ತೆ ಸಾಮಾನ್ಯವಾಗಿ ಪೂರ್ವ ಜನ್ಮದ ನೆನಪಿದ್ರೆ ನಾವು ಈ ಜೀವನದಲ್ಲಿ ಸುಖವಾಗಿರಕ್ಕಾಗಲ್ಲ, ಕಾಟ ಕೊಡ್ತಾ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ನಾನು ತಂದೆ ತಾಯಿ ಯಾರು, ಅವರ ಹಿಂದಿನ ಜನ್ಮಗಳು ಎಷ್ಟು ಜನ್ಮಗಳು ನೆನಪಿದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ರಿಲಿ ಸಂಬಂಧ ಬೆಳೆಯಲ್ಲ. ಮತ್ತೆ ಹಿಂದಿನ ಜನ್ಮದಲ್ಲಿ ಹೇಗೆ ಸತ್ಯ, ನಾವು ಹೇಗೆ ತಿಳ್ಕೊಂಡೆ, ಯಾರು ಕೊಲೆ ಮಾಡಿದ್ರು ಅಥವಾ ಆಕ್ಸಿಡೆಂಟಲ್ಲಿ ಸತ್ತೆ ಅಥವಾ ಬೆಂಕಿ ಎತ್ತಿ ಸತ್ತೆ, ಈ ರೀತಿ ಅದು ಕೆಟ್ಟ ನೆನಪುಗಳು ಬಂದ್ರೆ ಶಾಂತ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಭಗವಂತ ತನ್ನ ಪಾಸ್ಟ್ ಡೇ ಮತ್ತೆ ಯಾರಿಗೆ ನೆನಪಿರುತ್ತೆ, ಯಾರು ಸಾವಿನ ಸಮಯದಲ್ಲಿ ತುಂಬಾ ಒಂದು ಮಾನಸಿಕ ಒತ್ತಡವನ್ನು ಅನುಭವಿಸಿದ್ರು ಅಂಥವರಿಗೆ ಅದು ನೆನಪಿರುತ್ತೆ. ಜನರಲ್ಲಿ ಒಂದು ಫೈಟರ್ ಪೈಲಟ್ ಇದ್ದ, ಒಂದು ವಿಡಿಯೋದಲ್ಲಿ ನಂತರ ಫೈಟರ್ ಪೈಲಟ್ ವಾಸ್ ಫೈಟಿಂಗ್ ವಿತ್ Japanese American soldier, Air Force pilot fighting with the Japanese in the Second World War. ಅವನು ಯುದ್ಧ ಮಾಡ್ತಾ ಏರೋಪ್ಲೇನ್ಗೆ ಗುಂಡು ಹಾಕಿದ್ರು, ಅವನು ಏರೋಪ್ಲೇನ್ ಸುಟ್ಟು ಭಸ್ಮ ಆಯ್ತು. ಅವನು ಸತ್ತೋದ. 1945 ಆಗಿದ್ದು. ಆದರೆ ಅವನು 1980s ಮತ್ತೆ ಹುಟ್ಟಿ ಬಂದ.
1945 ಆಗಿದ್ದು ಘಟನೆ ಎಲ್ಲ ನೆನಪಿತ್ತು. ಹುಟ್ಟಿದ ತಕ್ಷಣ 3 ವರ್ಷದಲ್ಲಿದ್ದಾಗೆ ಅವನಿಗೆ ಏರೋಪ್ಲೇನ್ಸ್ ಅಂದರೆ ತುಂಬ ಇಷ್ಟ. ಮನೆಯೆಲ್ಲ ಆಟ ಸಾಮಾನು ಏರೋಪ್ಲೇನ್ಸ್. ಆ ಏರೋಪ್ಲೇನ್ ಹೆಸರು ಗೊತ್ತು, ಅದನ್ನ ಹೇಗೆ ಓಡಿಸ್ಬೇಕು ಅಂತ ಗೊತ್ತು. ಅಥವಾ ಹೇಳ್ತಿದ್ದೆ ನಾನು ಕನಸು ಮಾತು ಬರ್ತಿದ್ದೆ ನನಗೆ, ಮೈ ಏರೋಪ್ಲೇನ್ ಇಸ್ ಆನ್ ಫೈರ್, ಹೆಲ್ಪ್ ಮೀ, ಸೆಂಡ್ ಮೀ. ರಾತ್ರಿ ಕೂಗಾಡ್ತಾ ಇದ್ದೆ, ಕಾಪಾಡಿ ಕಾಪಾಡಿ ಅಂತ. ಏನಾಯ್ತು ಅಂದ್ರೆ ಇಲ್ಲ, ನಮ್ಗೆ ಗುಂಡಾಗ್ತಾ ಇದ್ದಾರೆ, ಏರೋಪ್ಲೇನ್ ಸುಮ್ಮನೆ ಇದೆ. ಎಲ್ಲಿ? ಜಪಾನಲ್ಲಿ. ಹೌದಾ? ಸೊ ತಂದೆ ಕನ್ಫ್ಯೂಷನ್. ಸೊ ಡಾಕ್ಟರ್ ಕರ್ಕೊಂಡ್ಬರ್ತಾರೆ. ಮತ್ತೆ ಆ ಹುಡುಗ ಹೇಳಿದಂತಹ ಹೆಸರು ಅದನ್ನೆಲ್ಲ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇಂಟರ್ನೆಟಲ್ಲಿ. ಗೊತ್ತಾಗುತ್ತೆ ಈ ರೀತಿ ಒಂದು ಜಾಗ ಇತ್ತು, ಈ ರೀತಿ ಒಂದು ಏರೋಪ್ಲೇನ್ ಹೆಸರು ಇತ್ತು. ಸೊ ಏರ್ಫೋರ್ಸ್ ಹತ್ರ ಹೋಗಿ ರಿಸರ್ಚ್ ಇನ್ನಿಷ್ಟು ಡೀಟೇಲ್ಸ್ ತಗೊಂತಾರೆ, ಖಚಿತವಾಗುತ್ತೆ ಇವನು ನನ್ನ ಮಗ ಅಲ್ಲಿ ಇದ್ದ. ಸೊ 1945 ಆರ್ಮಿ ಸೋಲ್ಜರ್ಸ್, ಅದು ಏರ್ಫೋರ್ಸ್ ಸೋಲ್ಜರ್ಸ್ ಒಂದು ಮೀಟಿಂಗ್ ಮಾಡಿದ್ರು, ಗೆಟ್ ಟುಗೆದರ್. ಅದಕ್ಕೆ ಇವನನ್ನು ಕರೆದ್ರು. ಅವನು ಎಲ್ಲ ಹೆಸರು ಹೇಳಿದ, ಇವ್ ನಮ್ಮ ಫ್ರೆಂಡ್, ಇವನ ಹೆಸರು ಇವನ ಹೆಸರು ಎಲ್ಲ ನೆನಪಿತ್ತು ಅವನಿಗೆ. ಅವ್ರಿಗೂ ಆಶ್ಚರ್ಯ. ಇವನು 5 ವರ್ಷ, ಅವರೆಲ್ಲ 20 ವರ್ಷ 50 ವರ್ಷ ವಯಸ್ಸು. ಸೆಕೆಂಡ್, ಅದು ಸಾಯೋ ಸಮಯದಲ್ಲಿ ತುಂಬ ಒತ್ತಡ ಇತ್ತು. ದಟ್ ಇಂಪ್ರೆಷನ್ಸ್ ಕಂಟಿನ್ಯೂಡ್. ನೆಕ್ಸ್ಟ್ ಕೆಲವು ಮಕ್ಕಳು ಅಳ್ತಾ ಇರ್ತಾರೆ, ಚಿಕ್ಕ ಮಕ್ಕಳು. ಯಾಕೆ ಅಳ್ತಾರೆ ಗೊತ್ತಿಲ್ಲ. ಕೆಲವೊಮ್ಮೆ ಅದು ಹಿಂದಿನ ಜನ ನೆನಪಿನಿಂದ ಅಳ್ತಾ ಇರ್ಬೋದು. ಆದರೆ ಅವ್ರಿಗೆ ಹೇಳೋಕ್ಕಾಗಲ್ಲ, ವ್ಯಕ್ತಪಡಿಸೋಕ್ಕಾಗಲ್ಲ. ಎಷ್ಟು Hare Krishna. You are a doctor, you may get to meet some people like this. You get to meet some people like an interview them. ರೀಸೆಂಟ್ಲಿ ಯಾರೋ ಒಂದು ವಿಡಿಯೋ ನೋಡ್ತಾ ಇದ್ರು, ಕನ್ನಡದವ್ರೆ. ಅವರು ಒಂದು ವಿಡಿಯೋ ಮಾಡಿದ್ರೆ ಸಾವಿನ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್. ಪೂರ್ವ ಜನ್ಮ ನೆನಪಿಲ್ಲ, ಆದರೆ ಇದೇ ಜನ್ಮದಲ್ಲಿ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನುಭವ ಹೇಳ್ತಾ ಇದ್ರು. ನಮ್ಮ ಇಂಟರ್ವ್ಯೂ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಈಗ ಅವ್ರಿಗೆ ಒಂದು ಸಾವಿನ ಹತ್ತಿರದ ಅನುಭವ ಆಯಿತು ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಈ ರೀತಿ ವಿಡಿಯೋಸ್ ತೋರಿಸಿದ್ರೆ ಜನರಿಗೆ ನಾವು ಕ್ಯಾನ್ಸರ್. Hare Krishna. Any other question? ಶರೀರದಲ್ಲಿ 6 ಬದಲಾವಣೆ ಹೇಳಿದ್ರು. ಅಂದ್ರೆ 6 ಬದಲಾವಣೆ ಕಂಪಲ್ಸರಿ ಎಲ್ಲ ಶರೀರದಲ್ಲಿ ಆಗೇ ಆಗ್ತದೆ. There are some like brahmacharis, they don't go for production. They have capacity, but they don't go. It has to be there. No, the capacity is there, means it is there. Yeah, so Atma ಒಂದು they may not produce children, but they produce body is producing certain chemicals and everything. So basically in general these 6 changes are there. Well, the 6 changes are there. 6. Untimely death ಆಯ್ತು. Untimely death, ಯಾರಾದ್ರೂ suicide ಮಾಡ್ಕೊಂಡ್ರು. Not a suicide or accident. Sometimes they have heart attack or something. Yeah. At the early age they die. So now it's difficult to understand which is untimely death and which is timely death. The heart attack is timely ಆಗಿರ್ಬೋದು. Actually, accident may be untimely sometimes. Even suicides are untimely. ಸೊ ಅಂತ ಸಪೋಸ್ ಒಬ್ಬನ ಜೀವನ 60 ವರ್ಷದಿತ್ತು, ಅವ್ನು 40 ವರ್ಷದಲ್ಲಿ ಸೂಸೈಡ್ ಮಾಡ್ಕೊಂಡು 20 ವರ್ಷ ಬಾಕಿ ಉಳಿತಾರೆ. ಅವನು 20 ವರ್ಷ ಅವನಿಗೆ ದೇಹ ಸಿಗೋದಿಲ್ಲ, ಅವನು ಒಂದು ಭೂತ ಶರೀರದಲ್ಲಿ ಇರಬೇಕಾಗುತ್ತೆ. ಘೋಸ್ಟ್ ಆಕ್ಸಿಡೆಂಟ್ ಆಲ್ಸೋ. ಕೆಲವು ಅಕಾಲ ಮೃತ್ಯು ಆದರೆ ಆ ಉಳಿದಂತಹ ಜೀವಾವಧಿ ಅವನು ಭೂತ ದೇಹದಲ್ಲಿ, ಸೂಕ್ಷ್ಮ ದೇಹದಲ್ಲಿ ಅವನು ಕಡಿಬೇಕಾಗುತ್ತೆ. ಮುಂದಿನ ದೇಹ, ಸ್ಥೂಲ ದೇಹ ಸಿಗೋದಿಲ್ಲ. ಅವನಿಗೆ ಹಸಿವಾಗ್ತಾ ಇರುತ್ತೆ, ಕುಡಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಬಾಯಾರಿಕೆ ಆಗುತ್ತೆ, ಕುಡಿಯೋಕ್ಕಾಗಲ್ಲ, ಏನೋ ತಗೋಬೇಕಂತ ತಗೊಳಕ್ಕಾಗಲ್ಲ. ಅದಕ್ಕೆ ಅವರು ಬೇರೆಯವರ ದೇಹವನ್ನು ಪ್ರವೇಶ ಮಾಡೋಕ್ಕೆ These are
ಆಗಿದೆ. ಈ 6 stages ಅಂತೂ ಆಗೇ ಬೇಕು ಆತ್ಮನಲ್ಲಿ. ಅಕಾಲ ಮೃತ್ಯು ಯಾಕೆ? Maybe because of his choice, because of his carelessness, or because of his wrong choice, he may die early. ಅಕಾಲ ಮೃತ್ಯು ಅಂತ ಸಾಮಾನ್ಯವಾಗಿ 60 ವರ್ಷ ಬಾಳಾಗಲ್ಲ. ಕೆಲವೊಮ್ಮೆ ಅವರು ಈಗ ಸೂಸೈಡ್ ಮಾಡ್ಕೊತಾರೆ, ಕೆಲವು ಯುವಕರು ಕೂಡ ಸೂಸೈಡ್, ಅದು ಅಕಾಲ ಮೃತ್ಯು. ಕೆಲವೊಮ್ಮೆ ಕೇರ್ಲೆಸ್ನೆಸ್ ಇಂದ ಕೂಡ ಆಕ್ಸಿಡೆಂಟ್ ಮಾಡ್ಕೊತಾರೆ, ಅದು ಅಕಾಲ ಮೃತ್ಯು. ಈ ಟೈಮಿಗೆ ಮನುಷ್ಯ ಸಾಯ್ಬೇಕು ಬಂದಿದ್ದು ಹೊರಗಡೆ ಬರದೇ ಅನ್ಟೈಮ್ಲಿ ಅನ್ಟೈಮ್ಲಿ ಅಂದ್ರೆ 20 ವರ್ಷನೇ ಬರುತ್ತೆ. ನಾವು BSc ನಾವು 80 ವರ್ಷ ಬಾಳ್ಬೇಕು. ಆಲ್ರೆಡಿ ಇಫ್ ಇಟ್ ಇಸ್ ರಿಟರ್ನ್ ಲೈಕ್ 20 years ಅಲ್ಲೇ ಹೋಗ್ತಾನೆ. ಅನ್ಟೈಮ್ಲಿ ಅಂದ್ರೆ ಏನು? ಜನರಲಿ ಹ್ಯೂಮನ್ ಬಾಡಿ ಇಸ್ ಸಪೋಸ್ ಟು ಲಿವ್ ಫಾರ್ 100 years. Generally it is supposed to live for 100, but now it is 70 is average. ಯಾರಾದರೂ ಬೇಗನೆ ಅನ್ಸತ್ತೋದ್ರೆ ಅದು ಅಕಾಲ ಮೃತ್ಯು ಅಂತ ಕರೀತಾರೆ. ತುಂಬ 70 ವರ್ಷ ಬಾಳಬೇಕಿತ್ತು, ಬೇಗ ಸತ್ತೋದ ಅಂತ ಅಕಾಲ ಮೃತ್ಯು. ಅದಕ್ಕೆ ಕಾರಣ ಇರ್ಬೋದು ಹಿಸ್ ಓನ್ ಚಾಯ್ಸ್ ಆ್ಯಂಡ್ ಕ್ಯಾನ್ ಬೇಸ್ ಕರ್ಮ ಆಲ್ಸೋ. ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಕರ್ಮ ಕೂಡ ಇರ್ಬೋದು. ನೀವು ಹೇಳಿದ್ರೆ ದಟ್ ಆಲ್ಸೋ ಇಸ್ ಎ ಫ್ಯಾಕ್ಟರ್. ಬಟ್ ದಟ್ ಅಕಾಲ ದಟ್ ಅರ್ಲಿ ಡೆತ್ ಕೇಮ್ ಬಿಕಾಸ್ ಆಫ್ ದಿಸ್ ಪಾಸ್ಟ್ ರಾಂಗ್ ಚಾಯ್ಸಸ್. ಹಿಂದಿನ ಜನರಲ್ಲಿ ಮಾಡಿರುವಂತಹ ಕರ್ಮದಿಂದ ಅದಕ್ಕೆ ಬಂದರು. ಬದಲಾವಣೆ ಆಗಂಗೆ ಇಲ್ಲ. ಅಕಾಲ ಮೃತ್ಯು ಆಯ್ತಂದ್ರೆ ಆರು ಬದಲಾವಣೆ ನೋಡಂಗೆ ಇಲ್ಲ. ಅವನಲ್ಲಿ ನೋಡ್ಲಿಕ್ಕಿಲ್ಲ, ಅವನಲ್ಲಿ ಓಲ್ಡ್ ಏಜ್ ನೋಡ್ಲಿಕ್ಕಿಲ್ಲ. ಬಟ್ ಇನ್ ಜನರಲ್ ಆಲ್ ಹ್ಯೂಮನ್ಸ್ ಹ್ಯಾವ್ ದಟ್ ಓಲ್ಡ್ ಏಜ್. Every atma should go that 6 stages. Yeah, that is there. Capacity is there. That capacity is there. At least you are seeing birth is growing and he is producing, maintaining himself, producing back products. That capacity is there. Like you take one example, one long person is living long, then you can generalize to all. Right? That's applicable to all humans, species. So it is common to all. Basically, ಪಾಯಿಂಟ್ ಏನಂದ್ರೆ ಜೀವಂತ ದೇಹ ಅದರಲ್ಲಿ 6 ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಸೊ ನಾವು he has born and is growing, ಆಟೋಮೆಟಿಕ್ಲಿ ಗ್ರೋ ಆಗ್ತಾನೆ. ಆತ್ಮ ಇದೆ ದೇಹದಲ್ಲಿ, ಅದಕ್ಕೆ ಗ್ರೋ ಆಗ್ತದೆ. ಇನ್ನೂ ಸ್ವಲ್ಪ ಹೆಚ್ಚು ಬಾಳಿದ್ರೆ ಓಲ್ಡ್ ಏಜ್ ಆಗುತ್ತೆ. ಬಟ್ ಅಷ್ಟರಲ್ಲಿ ಒಂದು ಸತ್ತೋಗ್ಬಿಟ್ರೆ ಅದು ಫೇಸ್ ನೋಡ್ಲಿಕ್ಕಿಲ್ಲ. ಅಂದ್ರೆ ಕೆಪಾಸಿಟಿ ವಾಸ್ ದೇರ್ ಇನ್ ಆತ್ಮಸ್ವರೂಪ ಇದೆಲ್ಲ ಮಾಡ್ಕೊಳ್ಳಿ. 6 stages ಆತ್ಮಸ್ವರೂಪವಿಲ್ಲ. ಆತ್ಮಸ್ವರೂಪ 6 stage ನನಗೆ ಏನು ಹೇಳ್ತಿಲ್ಲ. ಜನ್ಮ ಮೃತ್ಯು ಇಲ್ಲ. ಓಕೆ, ಮೃತ್ಯು ಆಯ್ತು. ಡೈರೆಕ್ಟ್ ಮೃತ್ಯು ಅಂತ ಓಕೆ. Hare Krishna. So thank you very much for inviting me here. ತುಂಬ ಧನ್ಯವಾದಗಳು ಈ ಕರೆದು ಮತ್ತೆ ಒಂದು ಸೇವೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಇಷ್ಟು ಜನ ಭಕ್ತರು ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಬೀದರ್ಗೆ ಫಸ್ಟ್ ಟೈಮ್ ಬೀದರಿಗೆ ಬಂದು ಇಷ್ಟು ಭಕ್ತರನ್ನು ನೋಡಿ ತುಂಬ ಸಂತೋಷ ಆಯಿತು. ಎಸ್ಪೆಷಲಿ ಡಾಕ್ಟರ್ ಶಿವರಾಮ್ ಪ್ರಭು, ಡಾಕ್ಟರ್ ನಿಲೇಶ್ ಪ್ರಭು, ಮತ್ತು ನಿತಿನ್ ಪ್ರಭು, ಕವಿರಾಜ್ ಪ್ರಭು ಆ್ಯಂಡ್ ಅದರ್ಸ್ ಪ್ರಾಕ್ಟೀಸಿಂಗ್ ಈ ಸೆಂಟರ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮಾತಾಡಿಸ್ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ನಡೆಯಲಿ, ದೊಡ್ಡದಾಗಲಿ, ಮತ್ತು ಸಾವಿರಾರು ಜನ ಭಕ್ತರು ಕಾರ್ಯಕ್ರಮಕ್ಕೆ ಸೇರಿಕೊಂಡು ಕೃಷ್ಣ ಭಕ್ತಿಯನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಎಲ್ಲರಿಗೂ ಹರೇ ಕೃಷ್ಣ ಅಂತ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕೀ ಜಯ, ಶ್ರೀಮದ್ ಭಗವದ್ಗೀತಾ ಕೀ ಜಯ.
कृष्ण। बहुत बहुत धन्यवाद प्रभु जी, आपने बड़े सुंदर ढंग से चार शब्दों में वर्णन कर दिया पूरी भगवत गीता के सार को। वैसे जब हम वैष्णव के मुख से जब भगवत गीता सुनते हैं तो स्पष्ट रूप से समझ में आ जाता है। हम कभी कभी खुद पढ़ लेते हैं तो भगवत गीता हमको समझ में नहीं आता, लेकिन जब जो जान चुके हैं, जब उनके मुखारविंद से जब हम सुनते हैं तो हमें अच्छी तरह से समझ में आ जाता है। तो इसलिए हमें जब भी ऐसे वैष्णव आते हैं तो उनके सेवा में लगनी चाहिए, उनके शरण में जाकर आश्रय लेकर हमें भगवत गीता और जो भी शास्त्र का ज्ञान हो हमें सीखना चाहिए, समझने की चेष्टा। बार बार निवेदन करेंगे कि आप समय निकाल के आते रहिए। ये आप है गुलबर्गा के, हमारे एरिया के ही है, कल्याणी कर्नाटक के ही है आप, तो बीदर भी आपका ही है। तो जब भी आप गुलबर्गा आते हैं तो एक बीदर एक विजिट प्लान कीजिए। आप बीदर आए जब तो हमें अच्छी बड़ी प्रसन्नता होगी। तो स्वर्ण गौर प्रभु जी के लिए हम आभार प्रकट करते हैं। 3 बार जोर से हरि बोल बोलकर, हरि बोल, हरि बोल, हरि बोल। धन्यवाद।